ನಿರಾವ ಮೌನ ಸಾರುತ್ತಿದ್ದ ರಸ್ತೆಯಲ್ಲಿ ನಾನೊಬ್ಬಳು ಒಂಟಿ ಪಯಣಿಗಳು. ಯಾವ ಆಸೆ ಆಕಾಂಕ್ಷೆಗಳಿಲ್ಲದೆ ಊಹಿಸಲು ಸಾಧ್ಯವಾಗದ ಈ ಜಗತ್ತಿನ ನಿಯಮಗಳಲ್ಲಿ ನಾನೊಬ್ಬಳು ಮಾತ್ರ ಸಿಲುಕದೆ ಜಾರಿದೆನೇನು. ನನ್ನ ಹೆಸರಿನಂತೆ ನಾನು ವಿಚಿತ್ರವೆನಿಸಿದ್ದ ಈ ಜಗತ್ತಿಗೆ ನನ್ನನ್ನು ಕಂಡರೂ ಕಾಣದೆ ನಟಿಸಿದವರೆಷ್ಟು, ಕಂಡು ಕಾಣದಂತೆ ತೋರ್ಪಡಿಸಿ ಸರಿದವರೆಷ್ಟು. ನನ್ನ ತಾಯಿ ಯಾರು, ನನ್ನ ತಂದೆ ಯಾರು ತಿಳಿಯದು ನನಗೆ. ಇದು ಇಲ್ಲಿಂದ ಅರ್ಧ ಕಿಲೋಮೀಟರ್ ಮುಂದೆ ಚಲಿಸಿದರೆ ಒಂದು ಅನಾಥಾಶ್ರಮವಿದೆ. ಅದೇ ನನ್ನ ಮನೆಯಾಗಿತ್ತು. ಆಡಿ ಬೆಳೆದ ಮನೆಯದು ನನ್ನ ಮನೆ. ನನ್ನಂತಹ ಗೋಡಿಲ್ಲದ ಅಕ್ಕಿಗಳಿಗೆ ಆಶ್ರಯ ನೀಡಿದ ವಿಶಾಲ ಮನಸ್ಸಿನ ಗೂಡದು. ಮೇರಿ ಮೇಡಮ್ ಆ ದಿನ ಬೆಳಗ್ಗೆ ನನ್ನ ಅಳುವಿನ ಶಬ್ದ ಕೇಳಿ ಎದ್ದಿದ್ದರಂತೆ. ಆ ದಿನ ಅವರಿಗೆ ಬೆಳಗಿನ ಜಾವದ ಕರೆಗಂಟೆ ನಾನಾಗಿದ್ದೆ ಎನಿಸುತ್ತದೆ. ನನ್ನ ಧ್ವನಿ ಕೇಳಿ ಅಯ್ಯೋ ಪಾಪ, ಎಳೆಕಂದನ ಧ್ವನಿ ಎಂದು ಓಡೋಡಿ ಬಂದು ಆಶ್ರಮದ ಹಿಂದೆ ಇರುವ ಕಸದ ತೊಟ್ಟಿಯ ಕಡೆಗೆ ಬಂದಿದ್ದರಂತೆ. ಕಸದ ತೊಟ್ಟಿಯೊಳಗೆ ನಾನು ಹುಟ್ಟಿ ಕೇವಲ 2 ಗಂಟೆಗಳಾಗಿರಬಹುದು. ಚಳಿಗೆ ಚೀರುತ್ತಾ ಇದ್ದೇನಂತೆ. ಆ ದಿನ ಹಣೆಯ ಮೇಲೆ ಕುಂಕುಮದ ಗುರುತು ಇದ್ದಿದ್ದಂತೆ. ಅಷ್ಟೇ ನನ್ನ ಗುರುತು. ನಾನು ಇಂದು ಎಂಬುದಷ್ಟೇ ಅರ್ಥವಾಗಲು ಉಳಿದಿದ್ದ ಗುರುತು ಅದಾಗಿತ್ತು. ನನ್ನ ತಾಯಿ ನನ್ನನ್ನು ಹಡೆದು ಯಾವ ದೇವರ ಮೊರೆ ಹೋದಳೋ ಏನೋ, ಕಡೆಗೆ ಕುಂಕುಮವನ್ನಿಟ್ಟಿ ಆಶೀರ್ವದಿಸಿ ಕಸದ ತೊಟ್ಟಿಯಲ್ಲಿ ಮಲಗಿಸಿ ಹೋಗಿದ್ದಳು. ಅವಳಾದರೂ ಯಾರು, ಎಲ್ಲಿರುವಳು, ಇರುವಳ ಅಥವಾ ತಿಳಿಯದ ಕಗ್ಗಂಟು. ಆ ಪರಶಿವ ಜೀವರಾಶಿಯಲ್ಲೊಂದು ಕನವಾಗಲು ಅನುಮತಿ ನೀಡಿ ಭುವಿಗೆ ದೂಡಿ ಬಿಡುತ್ತಾನೆ. ಮುಂದಿನದೆಲ್ಲ ಒಳ್ಳೆಯದೇ ಆಗಲಿ ಅಂತ ಅವನ ಆಶೀರ್ವಾದ ಇರುವುದಿಲ್ಲ ಅಲ್ಲವೇ? ಹಾಗೇನಾದ್ರೂ ಎಲ್ಲವೂ ಒಳಿತಾಗಲಿ ತಥಾಸ್ತು ಎಂದು ಬಿಟ್ಟಿದ್ದರೆ ಕೋಪ, ಕ್ರೋಧ, ಕಾಮ, ಕ್ರೂರ, ಅಸೂಯೆ, ದ್ವೇಷ, ಮೋಸ, ವಂಚನೆ, ನಿಷ್ಠುರ, ದ್ರೋಹ, ಖೇಡ, ಅಹಂಕಾರ, ಆವೇಶ, ಅಹಂ, ಸ್ವಾರ್ಥ, ಮದ ಇಂತಹ ವಿಷವರ್ತುಲಗಳು ಭುವಿಯಲ್ಲಿ ಅವತಾರಗಾಳುತ್ತಿರಲಿಲ್ಲ. ಇವುಗಳೆಲ್ಲ ಮನಸ್ಸುಗಳಲ್ಲಿ ಭಾವನೆಗಳ ರೂಪಗಳಲ್ಲೊಂದಾಗಿರುತ್ತಿರಲಿಲ್ಲ ಅಲ್ಲವೇ? ಆಶ್ರಮದತ್ತ ನಡೆಯುತ್ತಿದ್ದೇನೆ. ಹೆಜ್ಜೆಗಳು ಸರಾಗವಾಗಿವೆ ಎನ್ನಿಸುತ್ತದೆ. ಆದರೆ ಏನೋ ವೇದನೆ, ನಿರ್ವಿಣ್ಣಳಾದಂತೆ ಭಾವ. ನೋಡಿ, ಸಮಯ ಈಗ 10 ಗಂಟೆಯನ್ನ ದಾಟಿರ್ಬೋದು ಅಲ್ಲವೇ? ನನ್ಗೆ ಭಯವಾಗುತ್ತಿಲ್ಲ. ಈ ಹೊತ್ತಿನಲ್ಲಿ ನಾನು ಹೊರಗೆ ಬರುವುದಕ್ಕೆ ಅದೆಷ್ಟೋ ಹೆದರುತ್ತಿದ್ದೆ. ಆದರೆ ಇಂದೇಕೋ ಭಯವಾಗುತ್ತಿಲ್ಲವಲ್ಲ. ದಾರಿಯಲ್ಲಿ ವಿದ್ಯುತ್ ಕಂಬಗಳು ಇವೆ. ಕೆಲವಲ್ಲಿ ವಿದ್ಯುತ್ ದೀಪ ಕೆಟ್ಟಿರಬೇಕು. ಅದಕ್ಕೆ ಏನೋ ಕೆಲವು ಕಡೆ ಮಂಕಾಗಿದೆ ಬೆಳಕು. ಇರಲಿ, ನನಗೇನು, ನನಗೆ ಮಾತ್ರ ಎಲ್ಲವೂ ಪಾರದರ್ಶಿ, ಸ್ವಚ್ಛಂದ ಬಾನು. ಆಹಾ, ಅದೆಷ್ಟು ಕೋಟಿ ಕೋಟಿ ನಕ್ಷತ್ರಗಳ ಬೆಳಕು ಭುವಿಗೆ ಮುತ್ತಿಕ್ಕುತ್ತಿವೆ. ಚಂದ್ರನಂತೂ ನನ್ನ ಸನಿಹವೇ ಇದ್ದಂತೆ ಇದ್ದಾನೆ. ಕೈಯಲ್ಲಿ ಹಿಡಿಯುವ, ಸ್ಪರ್ಶಿಸುವ ಸನಿಹವಿದ್ದಂತೆ. ಎಲ್ಲವೂ ನಾವೀನ್ಯತೆ ನನ್ನಲ್ಲಿ ಇಂದು. ಅದಿರಲಿ, ಏನಾಗಿದೆ ನನ್ನ ಅಚ್ಚುಮೆಚ್ಚಿನ ಬಟ್ಟೆಗೆ? ಕೈಕಾಲ ಬಳಿ ಅರಿದಿದೆ. ಹಾಗೆ ಇಷ್ಟು ಕೊಳಕಾಗಿದೆಯಲ್ಲ, ಎಲ್ಲಿ ಬಿದ್ದೆ ನಾನು? ಛೇ, ಇನ್ನು ಮಕ್ಕಳ ಬುದ್ಧಿ ಬಿಟ್ಟಿಲ್ಲ ಎನ್ನುತ್ತಾ ಛೇಡಿಸುತ್ತಾರೆ ಖಂಡಿತ ಗಂಗಾ, ನೇತ್ರ, ಜನನಿ, ಮೀರಾ. ಎಲ್ಲರೂ ಇವತ್ತಿನ ಈ ಅವತಾರ ನೋಡಿ ಅದೆಷ್ಟು ಛೇಡಿಸುವರು. ಮೊಗದಲ್ಲೊಂದು ನಗೆ ಮೂಡಿತ್ತು. ಇರಲಿ, ಏನಾದ್ರೂ ಛೇಡಿಸಲಿ. ಹೋದ ತಕ್ಷಣ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಆನಂತರ ಎಲ್ಲರನ್ನ ಭೇಟಿಯಾದರಾಯ್ತು. ಹೇಗೂ ಎಲ್ಲರೂ ಮಲಗಿರುತ್ತಾರೆ ಅಲ್ಲವೇ ಎಂದುಕೊಂಡೆ ನನ್ನ ನಡೆ ಸಾಗಿದೆ. ಅಯ್ಯೋ, ಯಾರೋ ಇದ್ದಾರಲ್ಲ. ದೂರದಲ್ಲಿ ಕಾರೊಂದು ನಿಂತಿದೆ. ಈ ಕಾಡಿನ ಮಧ್ಯೆ ಇರುವ ಆಶ್ರಮದಲ್ಲಿ ಜನರ ಸಂದಣಿಯೇ ಕಡಿಮೆ. ಇದೇನು ದಟ್ಟ ಕಾಡಲ್ಲ. ಇನ್ನೂ ಒಳಗೆ ಹೋಗುತ್ತಲೇ ಸುಮಾರು ಕಿಲೋಮೀಟರ್ ಕ್ರಮಿಸಿದರೆ ಕಾಡು. ಆದ್ರೆ ಇಲ್ಲಿಂದಲೇ ಬೆಟ್ಟ ಗುಡ್ಡಗಳು ಪ್ರಾರಂಭ ಅಲ್ಲವೇ? ಇವರುಗಳು ಯಾರು? 4-5 ಜನರು ಇದ್ದಂತೆ ಇದ್ದಾರಲ್ಲ. ನನ್ಗೇಕೋ ಭಯವಾಗುತ್ತಿದೆ ಈಗ. ಇನ್ನೇನು ಸ್ವಲ್ಪ ದೂರ ನಡೆದರೆ ಆಶ್ರಮ. ಆದ್ರೆ ಈ ಮಧ್ಯೆ ಇವರುಗಳನ್ನ ದಾಟಿ ಹೇಗೆ ಹೋಗುವುದು? ನೋಡಿದರೆ ಒಳ್ಳೆ ವ್ಯಕ್ತಿಗಳಂತೆ ಕಾಣಿಸುತ್ತಿಲ್ಲ. ರೌಡಿ ಪುಂಡಗಳ ಹಾಗೆ ಇದ್ದಾರೆ. ನನ್ನ ನಡೆ ಇಲ್ಲಿಗೆ ಸ್ತಬ್ಧವಾಗಿತ್ತು. ಹೇಗೂ ಅವರನ್ನ ದಾಟಿ ಓಡಿಬಿಡಬೇಕು ಎಂಬ ಬಂಡ ಧೈರ್ಯ ಮಾಡಿ ವೇಗವಾಗಿ ನಡೆಯುತ್ತಿದ್ದೇನೆ. ದೇವರೇ, ನೀನೇ ಕಾಪಾಡು. ಈ ಒಂದು ದಿನ ನನ್ನನ್ನ ಕಾಪಾಡು. ಮತ್ತೆ ನಾನೊಬ್ಬಳೇ ಅಂತೂ ಹೊರಗೆ ಬರುವುದಿಲ್ಲ. ಬೇಡಿಕೊಂಡೇ ನಡೆಯುತ್ತಿದ್ದೇನೆ. 4-5 ಜನರಲ್ಲಿ ಒಬ್ಬನ ಕೈಯಲ್ಲಿ ಬಾಟಲಿ ಇದೆ. ಅಯ್ಯೋ, ಕುಡಿದಿದ್ದಾರೇನು? ಮತ್ತಷ್ಟು ಭಯವಾಗುತ್ತಿದೆ. ಕತ್ತಲೆಗೆ ಎದುರುತ್ತಿದ್ದವಳು ಇಂದು ಕತ್ತಲೆಗೆ ಎದರದೆ ಹೊರಬಂದಿದ್ದೇನೆ. ಆದರೆ ಹೇಗೆ ಬಂದೆ, ಯಾತಕ್ಕಾಗಿ ಬಂದೆ ನೆನಪೇ ಆಗುತ್ತಿಲ್ಲ. ಬಂದು ಬಿಟ್ಟಿದ್ದೇನೆ. ಈಗ ಹೇಗಾದ್ರೂ ಮಾಡಿ ಆಶ್ರಮ ಸೇರಿ ಬಿಡಬೇಕು. ಬೇರೆಲ್ಲ ಯೋಚಿಸುತ್ತಾ ಕೂರಲು ಸಮಯವಿಲ್ಲ. 1-2 ಅಡಿಯ ಅಂತರದಲ್ಲಿ ಆ ಮನುಷ್ಯ ಕಾಣುತ್ತಿದ್ದಾನೆ. ಅವನ ಬಾಲಹಡ್ಯ ದೇಹ, ಅವನ ಗಡ್ಡ ವೇಷಭೂಷಣ, ಹಬ್ಬ ನೋಡಿದರೆ ಭಯವೆನಿಸುತ್ತಿದೆ. ಅಯ್ಯೋ, ಇನ್ನು 3
ಎತ್ತಲು ನೋಡುತ್ತಾ ಇದ್ದವರು ನನ್ನತ್ತ ನೋಡುತ್ತಿದ್ದಾರೆ. ಈಗ ಬಹಳ ಭಯ ಉಂಟಾಗಿದೆ. ಏನು ಮಾಡಲು? ಕಾಲುಗಳು ವೇಗಗತಿ ಪಡೆದವು. ಓಡಲಾರಂಭಿಸಲು ಇನ್ನೊಂದು ಅಡಿ ಮುಂದೆ ಹೋಗಿ ಓಡಬೇಕು. ಇಲ್ಲಿಂದಲೇ ಓಡಿದರೆ ಅಡ್ಡ ಹಾಕಿಬಿಟ್ಟರೆ ಅವರ ಸನಿಹದವರೆಗೂ ನಿಧಾನವಾಗಿ ನಡೆಯಬೇಕು. ಅವರ ಸನಿಹ ಹೋದ ನಂತರ ಅವರುಗಳ ನಡವಳಿಕೆ ಗುರುತಿಸಿ ಓಡಬೇಕು ಎಂದುಕೊಂಡು ನಡೆಯುತ್ತಿದ್ದೇನೆ. ಎಲ್ಲರೂ ನನ್ನನ್ನೇ ನೋಡುತ್ತಾ ಇದ್ದಾರೆ ಎನಿಸುತ್ತಿದೆ. ಮತ್ತಷ್ಟು ಭಯ ಆವರಿಸಿದೆ. ಅವರುಗಳ ಸನಿಹ ಹೋದಂತೆ ನನ್ನನ್ನೇ ದಿಟ್ಟಿಸುವ ಹಾಗಾಗಿದೆ. ಹುಪ್, ಕೈಕಾಲುಗಳು ನಡುಕಗೊಂಡಿವೆ. ಆದರೂ ನಡೆಯುತ್ತಾ ಬಂದು ಬಿಟ್ಟೆ. ನನ್ನನ್ನೇ ನೋಡುತ್ತಿದ್ದಾರೆ, ಆದರೆ ಅವರಲ್ಲಿ ಏನೂ ಬದಲಾವಣೆ ಕಾಣಸಿಗುತ್ತಿಲ್ಲ. ಒಳ್ಳೆಯದೇ ಆಯ್ತು, ನನ್ನ ಭಯ ಹುಸಿಯಾಯಿತು ಎನಿಸುತ್ತಿದೆ. ಅಬ್ಬಾ, ನಿಟ್ಟುಸಿರು ಬಿಟ್ಟೆ. ಅವರಿಂದ 2 ಹೆಜ್ಜೆ ಮುಂದೆ ಇಟ್ಟಿದ್ದೇನೆ. ನಡೆಯುತ್ತಾ ಇದ್ದೇನೆ. ತಿರುಗಿ ನೋಡಲ ಬೇಡವಾ? ಒಮ್ಮೆ ನೋಡಿ ನಡೆಯುವುದಾ ಓಡುವುದಾ ಎಂದು ಖಾತ್ರಿಪಡಿಸಿಕೊಳ್ಳೋಣವೆಂದು ತಿರುಗಿದೆ. ಅಯ್ಯೋ, ಅವರುಗಳು ಅವರ ಪಾಡಿಗೆ ನಿಂತಿದ್ದಾರೆ. ಯಾರ ದಾರಿಗೋ ಕಾಯುತ್ತಿದ್ದಂತೆ. ಅಯ್ಯೋ, ನಾನೇ ಏನೇನೋ ವಿನಾಕಾರಣ ಅಂದುಕೊಂಡು ಎದರಿಕೊಂಡಿಚ್ಚೆ. ಆದ್ರೂ ಇಷ್ಟೊತ್ತಲ್ಲಿ ಹೆಣ್ಣು ಮಗಳು, ನಾನು ಬೇಗ ನಡೆಯುವುದೇ ಸರಿ ಎಂದು ಮತ್ತೆ ಹೆಜ್ಜೆಯ ವೇಗವನ್ನ ಹೆಚ್ಚಿಸಿದೆ. ಅಂತೂ ಆಶ್ರಮಕ್ಕೆ 2 ಹೆಜ್ಜೆ ಬಾಕಿ ಇದೆ. ವಾಚ್ಮ್ಯಾನ್ ಚಂದ್ರಣ್ಣ ಅಲ್ಲೇ ಇದ್ದಾರೆ. ಒಳ್ಳೆಯದೇ ಆಯ್ತು. ಅಣ್ಣ ಅಣ್ಣ ಕರೆದರೂ ನೋಡುತ್ತಿಲ್ಲವಲ್ಲ. ಇದು 3ನೇ ಬಾರಿ ಕರೆಯುತ್ತಿರುವುದು. ನಿದ್ರೆಯೂ ಸಹ ಮಾಡಿಲ್ಲ. ಮೊಬೈಲ್ ನಲ್ಲಿ ಏನೋ ನೋಡ್ತಾ ಇದ್ದಾರೆ. ಆದ್ರೂ ನನ್ನ ಮಾತು ಕೇಳಿಸುತ್ತಿಲ್ಲವಾ? ನಿನ್ನೆಯಷ್ಟೇ ಚೆನ್ನಾಗಿ ಇದ್ರಲ್ಲಪ್ಪ ಪಾಪ. ಕಿವಿ ಕೇಳಿಸದಿರಬೇಕು. ನಗುವೇ ಬಂತು. ಇಷ್ಟು ಜೋರಾಗಿ ನಕ್ಕರೂ ನೋಡುತ್ತಿಲ್ಲ. ಆ ಮಟ್ಟಕ್ಕೆ ಮೊಬೈಲ್ ನಲ್ಲಿ ತೇಲಿ ಹೋಗಿದ್ದೀಯ ಚಂದ್ರಣ್ಣ. ಇರು, ನಿನ್ಗೆ ಇದೇ ನಾಳೆ. ಬೆಳಕು ಮೂಡಲಿ. ಅಮ್ಮ ಅವರಿಗೆ ಹೇಳಿ ಸರಿಯಾಗಿ ಮಾಡುತ್ತೇನೆ ಎಂದು ನಗುತ್ತಲೇ ಬಾಗಿಲು ತೆಗೆದೆ. ಗೇಟ್ ಬಾಗಿಲು ತೆಗೆದುಕೊಂಡಿತು. ನನ್ನ ರೂಮ್ಗೆ ಹೋಗಿ ನೋಡಿದರೆ ಎಲ್ಲರೂ ನಿದ್ರಿಸಿ ಬಿಟ್ಟಿದ್ದಾರೆ. ನಿಧಾನವಾಗಿ ಹೋಗಿ ಶಬ್ದ ಮಾಡದಂತೆ ಸ್ನಾನವೂ ಆಯಿತು. ಹಸಿವಂತೂ ಇಲ್ಲ. ಊಟ ಮಾಡಿದ್ದೇನೆ ಎನಿಸುತ್ತಿದೆ. ಇರಲಿ, ಮಲಗಿ ಬಿಡೋಣ ಎಂದು ನನ್ನ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದೇನೆ. ಏಕೋ ದೇಹ ಬಹಳ ದಣಿದಂತೆ ಇದೆ. ಅಲ್ಲಲ್ಲಿ ನೋವಿನ ಛಾಯೆ ಮೂಡುತ್ತಿದೆ. ಇರಲಿ, ನಿದ್ರೆ ಮಾಡಿ ಎದ್ದರೆ ಸರಿಯಾಗಬಹುದು. ಕಣ್ಣು ಮುಚ್ಚಿದೆ. ಆಯಾಸದ ದೇಹ ಬೇಗ ನಿದ್ರೆಯನ್ನ ಆಮಂತ್ರಿಸಿತು. ಬೆಳಗಿನ ಜಾವ ಎಲ್ಲರೂ ಕೂಗಿಕೊಂಡರು. ಅಯ್ಯೋ ಎಂಬ ಶಬ್ದ ನನ್ನ ಕಿವಿಗೆ ಬಿದ್ದೊಡನೆ ಎದ್ದು ನೋಡಿದರೆ ರೂಮ್ ನಲ್ಲಿ ಯಾರೂ ಇಲ್ಲ. ಹೊರಗೆ ಹೋಗಿ ನೋಡಿದರೆ ಆಂಬ್ಯುಲೆನ್ಸ್ ಬಂದಿದೆ. ಇದೇನಿದು? ಆಶ್ರಮಕ್ಕೆ ಆಂಬ್ಯುಲೆನ್ಸ್? ಯಾರಿಗೆ ಏನಾಗಿದೆ ಅರ್ಥವಾಗುತ್ತಿಲ್ಲ. ಸ್ವಲ್ಪ ದೂರ ಮುಂದೆ ಹೋಗಿ ನಿಂತು ನೋಡಿದೆ. ಗಂಗಾ ಆಂಬ್ಯುಲೆನ್ಸ್ ನಲ್ಲಿ ಸ್ಟ್ರಕ್ಚರ್ ನಲ್ಲಿ ಇದ್ದಾಳೆ. ಗಂಗಾ ಕೂಗುತ್ತಿದ್ದೇನೆ. ಅವಳ ಎಲ್ಲರನ್ನ ಕಣ್ಣು ಮಿಟುಕಿಸಿ ನೋಡುತ್ತಿದ್ದಾಳೆ. ಆದರೆ ನನ್ನನ್ನಲ್ಲ. ನನ್ನ ಕೂಗಿಗೆ ನನ್ನತ್ತ ನೋಡದೆ ಇರುವಷ್ಟು ಕೋಪವೇನು ನನ್ನ ಮೇಲೆ? ಅಮ್ಮನನ್ನ ನೋಡುತ್ತಿದ್ದಾಳೆ. ಆದ್ರೆ ಅವಳ ಸಂಪೂರ್ಣ ನಿಶಕ್ತಳಾಗಿದ್ದಾಳೆ ಎನಿಸುತ್ತಿದೆ. 2 ಹೆಜ್ಜೆ ಇಟ್ಟು ಮುಂದೆ ಹೋದೆ. ಎಲ್ಲರನ್ನ ತಳ್ಳಿಕೊಂಡು ಹೋದೆ. ಎಲ್ಲರೂ ಹಾಗೆಯೇ ನಿಂತಿದ್ದಾರೆ ಪಾಪ. ನಾನು ಎಲ್ಲರ ಮಧ್ಯೆ ನುಸುಳುವುದು ತಿಳಿಯದಷ್ಟು ಆತಂಕದಲ್ಲಿ ಇದ್ದಾರೆ ಪಾಪ. ಗಂಗಾ ಎಂದು ಅವಳನ್ನ ಮುಟ್ಟಲು ಹೋದೆ. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಾಗಿಲು ಹಾಕಿಬಿಟ್ಟರು. ಅಮ್ಮ ಸಹ ಅದರೊಳಗೆ ಏರಿ ಹೊರಟು ಬಿಟ್ಟಿದರು. ಉಳಿದ ಹೆಣ್ಣು ಮಕ್ಕಳು, ಹಿರಿಯರು ಎಲ್ಲರೂ ಅಳುತ್ತಾ ಇದ್ದಾರೆ. ಅಳುತ್ತಲೇ ಅವರವರ ರೂಮ್ಗಳಿಗೆ ಹೋಗುತ್ತಾ ಇದ್ದಾರೆ. ಏನು ನಡೀತಾ ಇದೆ ಇಲ್ಲಿ? ಏನೇನು ಅರ್ಥವಾಗುತ್ತಿಲ್ಲ. ತಲೆ ತಿರುಗುವಂತಿದೆ. ನೋವು, ಮನಭಾರದ ಎದೆ ಏಕೋ ವಿಚಿತ್ರ ವೇದನೆ ನನಗೆ. ನನ್ನ ರೂಮ್ಗೆ ನಿಧಾನವಾಗಿ ನಡೆದು ಬಂದೆ. ಯಾರೂ ಇಲ್ಲ. ನೇತ್ರ, ಜನನಿ, ಗಂಗಾ ನನ್ನ ರೂಮಿನವರು. ಅದ್ರಲ್ಲಿ ಗಂಗನಿಗೇನು ಆರೋಗ್ಯ ಹದಗೆಟ್ಟಿದೆ. ನನ್ನ ಆಪ್ತ ಗೆಳತಿ ಅವಳು. ನನಗಂತೂ ಬಹಳ ಭಯವಾಗುತ್ತಿದೆ. ಏನು ಮಾಡಲಿ ಈಗ? ಇವರುಗಳು ಎಲ್ಲಿ ಹೋದರು? ತಲೆಯಂತೂ ಸಂಪೂರ್ಣ ಕೆಟ್ಟಂತಿದೆ. ವಿಚಿತ್ರವಾಗಿದೆ ಇಂದಿನ ದಿನ. ಏನೇನು ನೆನಪಿಗೆ ಬರುತ್ತಿಲ್ಲ. ಗಂಗಾಗೆ ಏನಾಯ್ತು? ಯಾರನ್ನು ಕೇಳುದು? ಏನೂ ಅರ್ಥವಾಗುತ್ತಿಲ್ಲ. ತಲೆ ಮೇಲೆ ದೊಡ್ಡ ಗಾತ್ರದ ಬಂಡೆ ಬಿದ್ದಂತೆ ಇದೆ. ಸಿಡಿಯುವ ಹಾಗೆ ನೋವು. ಈ ನೋವಿನಲ್ಲಿ ಸತ್ತು ಬಿಡುವೇನೇನೋ ಎನಿಸುತ್ತಿದೆ. ತಲೆಬಿಗಿ ಹಿಡಿದು ಕುಳಿತೆ. ಹಾಗೆ ಉರುಳಿ ಬಿಟ್ಟೆ ನೆಲಕ್ಕೆ. ರಾತ್ರಿ ನನಗರಿವಿಲ್ಲದೆ ಆಶ್ರಮದಿಂದ ಹೊರ ಬಂದಿದ್ದೆ. ಇದೊಂದು ದಡ್ಡ ಕಾನನ. ಕಾನನದ ಗಡಿಯಂಚಿನಲ್ಲಿ ತಪ್ಪಲಲ್ಲಿ ಆಶ್ರಮವಿದೆ. ಆಶ್ರಮದಿಂದ ಕಿಲೋಮೀಟರ್ಗಳು ಕ್ರಮಿಸಿದರೆ ದಟ್ಟ ಕಾನನ, ಘಾಟ್ ಸೆಕ್ಷನ್. ಅಲ್ಲಿ ಸಂಚಾರವೇ ಬಹಳ ಕಡಿಮೆ. 2 ರಾಜ್ಯಗಳ ಗಡಿಯಲ್ಲಿದ್ದ ಪುಟ್ಟ ಊರು ಹಾಸನೂರು. ಕರ್ನಾಟಕದವರಿಗೂ ಹಾಸನ ಎಂಬುದು ರೂಢಿಯಾದರೆ ತಮಿಳುನಾಡಿನವರಿಗೆ ಹಸನೂರು ಎನ್ನುವುದು ರೂಢಿ. ಚಾಮರಾಜನಗರದಿಂದ ಚಲಿಸಿದರೆ ಹಸನೂರನ್ನ ದಾಟಿ ಘಾಟ್ ಸೆಕ್ಷನ್ ಮುಟ್ಟುತ್ತಿದ್ದೆವು. ಅಲ್ಲಿಂದ ತಮಿಳುನಾಡಿಗೆ ಪ್ರವೇಶ ಮಾಡಬೇಕಿತ್ತು. ಹಾಗೆ ಅತ್ತಲಿಂದ ಸತ್ಯಮಂಗಳಂ ದಾಟಿ ಬಂದರೆ ಹಾಸನ ಮುಟ್ಟಿ ಕರ್ನಾಟಕದೊಳಗೆ ಪ್ರವೇಶವಿತ್ತು. ಇದೇ ಹಸನೂರಿನಲ್ಲಿದ್ದ ಒಂದು ಆಶ್ರಮ ವಾತ್ಸಲ್ಯ. ನೆಲಕ್ಕೆ ಉರುಳಿದ ನನಗೆ ಇಷ್ಟೆಲ್ಲವೂ ನೆನಪಿನಲ್ಲಿದೆ. ಆದರೆ ಕಳೆದ 2 ದಿನಗಳ ನೆನಪು ಏನೂ ಇಲ್ಲವಲ್ಲ. ಇಲ್ಲಿ ನನಗೆ ದೊರೆತ ಅಮ್ಮ ಯಶೋದಮ್ಮ ನನಗೆ ಮಾತ್ರವಲ್ಲದೆ ನನ್ನಂತಹ ಅದೆಷ್ಟೋ ಅನಾಥರಿಗೆ ಅಮ್ಮನಾಗಿ ಜೀವನ ಮುಡಿಪಿಟ್ಟಿದ್ದಾರೆ. ಗಂಗಾ
ಇದಲ್ಲಲ್ಲ, ಆಕೆ ನನ್ನ ಆಪ್ತ ಗೆಳತಿ. ನಾನು ಸಿಕ್ಕ ಒಂದೇ ವರ್ಷಕ್ಕೆ ಅವಳು ಇದೇ ದಿನ ಮೇ 10ಕ್ಕೆ ಸಿಕ್ಕಳಂತೆ. ಒಂದು ವಿಶೇಷ ಏನು ಗೊತ್ತಾ? ಆ ದಿನ ಅಮ್ಮಂದಿರ ದಿನಾಚರಣೆಯ ದಿನ. ನೋಡಿ, ನಾವಿಬ್ಬರು ಸಿಕ್ಕ ಒಂದೇ ದಿನ ಅಮ್ಮಂದಿರ ದಿನಾಚರಣೆ. ಎಂತಹ ವಿಪರ್ಯಾಸ ಅಲ್ಲವೇ? ಗಂಗಾ ಸಹ ಹೀಗೆ ನಾನು ಬಿದ್ದಿದ್ದ ಕಸದ ಗುಂಡಿಯಲ್ಲೇ ಬಿದ್ದಿದ್ದಳಂತೆ. ಎಂತಹ ಅಚ್ಚರಿ ಅಲ್ಲವೇ? ಅದಕ್ಕೆ ಏನು, ನಮಗೆ ಜನ್ಮವಿತ್ತ ತಾಯಿಯ ಪರಿಚಯವಿಲ್ಲದಿದ್ದರೂ ಅಮ್ಮಂದಿರನ್ನೇ ನೀಡಿದ, ನಮ್ಮನ್ನು ಪೋಷಿಸಿದ ಅಮ್ಮಂದಿರ ಋಣ ನಮ್ಮ ಮೇಲಿದೆ. ಅವರೆಲ್ಲರ ಪ್ರೀತಿ ವಾತ್ಸಲ್ಯ ತಂದಂತಹ ಈ ವಾತ್ಸಲ್ಯ ಗೂಡು ನಾವಿರುವವರೆಗೂ ಸದಾ ಇದಕ್ಕಾಗಿ ಏನು ಬೇಕಿದ್ದರೂ ಮಾಡುತ್ತೇವೆ. ನಾನು ಗಂಗಾ ಬೆಳೆದದ್ದು ಒಟ್ಟಿಗೆ. ಅವಳು ನನಗಿಂತ ಒಂದೇ ವರ್ಷ ಕಿರಿಯವಳು. ಆದರೆ ನಮ್ಮಿಬ್ಬರ ಸ್ನೇಹಕ್ಕೆ ವಯಸ್ಸು ಅಡ್ಡಿ ಬರಲಿಲ್ಲ. ಇಬ್ಬರು ಒಟ್ಟಿಗೆ ಆಡಿಕೊಂಡೇ ಬೆಳೆದವು. ಒಟ್ಟಿಗೆ ಶಾಲೆಗೆ ಸೇರಿದೆವು. ಒಟ್ಟಿಗೆ ಕಲಿತೆವು. ರಕ್ತ ಹಂಚಿಕೊಂಡ ಒಂದೇ ಕರುಳ ಬಳ್ಳಿಯಂತೆ ನಮ್ಮ ಬಾಂಧವ್ಯ. ಅದಕ್ಕೆ ಏನು, ನನ್ನಿಂದ ಅವಳ ಈ ಸ್ಥಿತಿ ಕಂಡು ಸಹಿಸಿಕೊಳ್ಳಲಾಗುತ್ತಿಲ್ಲ. ಏನಾಗಿದೆ ಅವಳಿಗೆ? ಅಮ್ಮ ಸಹ ಜೊತೆಗೆ ಹೋಗಿಬಿಟ್ಟರು. ಇನ್ನು ಮೇರಿ ಮೇಡಂ ನೋಡಿ ಕೇಳಬೇಕು ಅಷ್ಟೇ. ಉಳಿದವರ್ಯಾರು ನನ್ನ ಜೊತೆ ಮಾತನಾಡಲಾರರು. 1 ತಿಂಗಳ ಹಿಂದೆ ನಡೆದ ಘಟನೆಯಲ್ಲಿ ನನ್ನ ಮೇಲೆ ಬಂದಂತಹ ಆರೋಪದಲ್ಲಿ ಎಲ್ಲರೂ ನನ್ನನ್ನ ಕೀಳಾಗಿಯೇ ಕಂಡರು, ಕಡೆಗಣಿಸಿ ಬಿಟ್ಟರು. ಇಡೀ ಆಶ್ರಮದವರೆಲ್ಲ ನನ್ನ ಮೇಲೆ ಅದೆಷ್ಟೋ ಪ್ರೀತಿ ಅಕ್ಕರೆ ಇಟ್ಟಿದ್ದರೋ ಅಷ್ಟೆಲ್ಲವೂ ನನ್ನ ಕೆಟ್ಟ ಗಳಿಗೆಯಿಂದ ಒಂದೇ ಕ್ಷಣದಲ್ಲಿ ಮಾಯವಾಯಿತು. ಆದರೆ ಆಗಲೂ ಗಂಗನನ್ನ ಕೈ ಹಿಡಿದಳು, ನನ್ನನ್ನ ನಂಬಿದಳು. ಅದೇ ರೀತಿ ಮೇರಿ ಮೇಡಂ ಅಮ್ಮ ಸಹ ನನ್ನ ಮೇಲಿನ ನಂಬಿಕೆ ಕಳೆದುಕೊಳ್ಳಲಿಲ್ಲ. ಈಗ ಬೇರೆ ದಾರಿ ಇಲ್ಲ. ಮೇರಿ ಮೇಡಂ ಅನ್ನ ನೋಡಿ ನನ್ನ ಗಂಗಾಳ ಬಗ್ಗೆ ತಿಳಿಯಬೇಕು. ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಿಧಾನವಾಗಿ ಎದ್ದೆ. ನಾನೀಗ ಆಶ್ರಮದ ಆಫೀಸ್ ಕಚೇರಿಗೆ ಹೊರಟಿದ್ದೇನೆ. 10 ಹೆಜ್ಜೆ ಇಟ್ಟರೆ ಕೊನೆಯಲ್ಲಿರುವ ಕೋಣೆಯೇ ಕಚೇರಿ. ಅರೆ, ಇದೇನಿದು ಬಾಗಿಲು ಹಾಕಿದೆಯಲ್ಲ, ಏನಿದು? ನನ್ಗೇನು ಅರ್ಥವಾಗುತ್ತಿಲ್ಲ. ಮೇರಿ ಮೇಡಂ ಸಹ ಆಶ್ರಮದಲ್ಲಿ ಇಲ್ಲವಾ? ಮತ್ತೆ ತಲೆಗಿರಾಕಿ ಹೊಡೆಯುವಂತಿದೆ. ಏನಾಗುತ್ತಿದೆ ಏನೂ ಅರ್ಥವಾಗುತ್ತಿಲ್ಲ. ಸ್ವಲ್ಪ ಸಮಯ ಆಫೀಸ್ನ ಮುಂದೆ ಕುಳಿತು ನೋಡೋಣ. ಎಲ್ಲಾದ್ರೂ ಹೋಗಿರ್ಬೋದು, ಮೇಡಂ ಬರ್ಬೋದು. ಅರ್ಧ ಗಂಟೆಯೂ ಕಳೆಯಿತು. 1 ಗಂಟೆಯೂ ಕಳೆಯಿತು. ಸೂರ್ಯ ಕಿರಣಗಳ ಗೋಧುಲಿನಂತಿದ್ದ ಪ್ರಸರ ಸರಿಸಿ ತಾನಷ್ಟೇ ಆವರಿಸಿಕೊಳ್ಳುವ ಸ್ವಾರ್ಥಿಯಾಗಿದ್ದಾನೆ. ಇಳೆಯಲ್ಲಿ ಅವನಾಗಲೇ ಮೂಡಿದ್ದಾನೆ. ನಾನೆಂಬ ಅಹಂ ಅದಾಗಲೇ ಬಂದು ಬಿಟ್ಟಿದೆ. ಈಗ ಅವನದೇ ಆಳ್ವಿಕೆಯ ಅವಧಿ. ಆದರೂ ಇನ್ನೂ ಮೇಡಂ ಬಂದಿಲ್ಲ. ಕುಳಿತೇ ಇದ್ದೇನೆ. ಅಯ್ಯೋ, ಈಗ ನೆನ್ಪಾಯ್ತು. ನನ್ನ ಮೊಬೈಲ್ ತಂದು ಅಮ್ಮನಿಗೆ ಕರೆ ಮಾಡಿ ನೋಡೋಣವಾ ಎನಿಸುತ್ತಿದೆ. ತಡೆಯಿರಿ, ಹೋಗಿ ಬರುತ್ತೇನೆ ರೂಮಿಗೆ. ಮತ್ತೆ ಕಚೇರಿಯಿಂದ ನನ್ನ ರೂಮಿನತ್ತ ಹೆಜ್ಜೆ ಇಡಲಾರಂಭಿಸಿದೆ. ಈವರೆಗೂ ಇರದ ಕಿಬ್ಬೊಟ್ಟು ನೋವು ಅತೀವವಾದಂತೆ ಎನಿಸಿದೆ. ಇದೆಯಲ್ಲ ತಿಂಗಳ ವಾರತ ಅದೇ ಎಂದು ನೆನೆಸಿ ವೇಗವಾಗಿ ರೂಮಿಗೆ ಬಂದೆ. ಇಷ್ಟು ಹೊತ್ತಾದ್ರೂ ರೂಮಿಗೆ ಉಳಿದ ಗೆಳತಿಯರು ಬಂದಿಲ್ಲವಲ್ಲ? ಯಾಕೆ ರಾತ್ರಿ ಇಲ್ಲೇ ಮಲಗಿದ್ದರಲ್ಲ? ನನ್ನ ಪ್ರಶ್ನೆಗಳಿಗೆ ಉತ್ತರವೂ ಸಿಗುತ್ತಿಲ್ಲ. ಉತ್ತರಿಸುವವರು ಇಲ್ಲ. ಏನೋ ವಿಚಿತ್ರ ಅನುಭೂತಿ. ಇರಲಿ, ನನ್ನ ಬ್ಯಾಗ್ ಎಲ್ಲಿ? ನನ್ನ ಹಾಸಿಗೆಯ ಬಳಿಯಲ್ಲಿ ಇಟ್ಟಿದ್ದೆ, ಅದಾವುದೂ ಸಿಗುತ್ತಿಲ್ಲ. ಮತ್ತೆ ತಲೆ ಸಿಡಿಯುವಂತಾಗಿದೆ. ಏನಿದು ವಿಚಿತ್ರ ಯಾತನೆ ಮನದೊಳಗೆ? ಯಾರದು? ಹಿಂದೆ ತಿರುಗಿ ನೋಡಿದರೆ ಮೇರಿ ಮೇಡಂ. ಮೇಡಂ, ನೀವಾ? ಎಲ್ಲಿ ನೀವು? ಆಫೀಸ್ನಲ್ಲೂ ಕಾಣಿಸಲಿಲ್ಲ. ನಿಮ್ಮ ರೂಮ್ನಲ್ಲಿ ಇದ್ದೀರಾ? ಗಂಗಾಗೆ ಏನಾಯ್ತು? ಅಮ್ಮ ಸಹ ಜೊತೆಗೆ ಹೋಗಿದ್ದಾರೆ. ನನ್ನ ಪ್ರಶ್ನೆಗಳು ನಿಮ್ಗೆ ಕೇಳಿಸುತ್ತಿಲ್ಲವಾ? ಮೇಡಂ, ಏನು ಹುಡುಕುತ್ತಾ ಇದ್ದೀರಿ? ಮೇಡಂ ಮೇಡಂ. ಅಯ್ಯೋ, ಏನಿದು? ಬಂದರು ಏನು ಹುಡುಕಿಕೊಂಡು ಇಡೀ ರೂಮನ್ನ ಸುತ್ತಾಡಿ ಗಂಗಾ ಬ್ಯಾಗ್ ಮತ್ತೆಂತೇನು ಕೊಂಡೊಯ್ಯುತ್ತಿದ್ದಾರೆ. ನನ್ನ ಮಾತು ಕೇಳಿಸಲೇ ಇಲ್ಲವಾ? ಅಥವಾ ಬೇಕಂತಲೇ ನೋಡಿಯೂ ಹೋದರಾ? ಯಾಕೆ ಹೀಗೆ? ಇವರಿಗೂ ನನ್ನ ಮೇಲೆ ಕೋಪ ಬಂದಿದೆಯಾ? ಅಯ್ಯೋ, ನನ್ಗೇನು ತಿಳಿಯುತ್ತಾ ಇಲ್ಲವಲ್ಲ. ಮೇಡಂ, ನಿಲ್ಲಿ ನಿಲ್ಲಿ. ಅವರ ಹಿಂದೆಯೇ ಕರೆಯುತ್ತಾ ಹೋಗುತ್ತಿದ್ದರು. ನೋಡುತ್ತಿಲ್ಲ. ಇಲ್ಲಿಗೆ ಇಷ್ಟು ಅವಸರವಾಗಿ ಆತಂಕದಿಂದ ಹೊರಟಿದ್ದಾರೆ. ಬಹುಶಃ ಗಂಗಾ ಬಳಿ ಇರಬೇಕು. ಅಯ್ಯೋ, ಅದೆಷ್ಟು ವೇದನೆ. ಹಾಳಾದ ಕಿಬ್ಬೊಟ್ಟೆ ಕೈಯಲ್ಲಿ ಬಗೆ ಹಿಡದೆ ನಡೆಯುತ್ತಿದ್ದೇನೆ. ಮೇಡಂ, ತಡೀರಿ, ನಾನೂ ಬರುತ್ತೇನೆ. ಸ್ಕೂಟರ್ ಏರುವ ಮುನ್ನ ವೇಗವಾಗಿ ಓಡಿ ನಾನು ಏರಿ ಕುಳಿತುಕೊಳ್ಳಬೇಕು. ಮೇಡಂ, ತಡೀರಿ ಎಂದೇ ಓಡುತ್ತಿದ್ದೇನೆ. ಅವರ ಸನಿಹ ಬಂದೆ. ಮೇಡಂ, ಮತ್ತೆ ಮಾತಿಲ್ಲ. ಹೋಗಳಿ, ಅದೇನು ಕೋಪ ನೋಡಿಯೇ ಬಿಡುವೆ. ಹೀಗೆ ಅದೆಷ್ಟು ಬಾರಿ ಮಾಡಿಲ್ಲ. ಕೋಪಿಸಿಕೊಂಡು ಮಾತನಾಡದೆ ಅದೆಷ್ಟು ಬಾರಿ ಇದ್ದಿಲ್ಲ ನೀವು. ಇದೇನು ಹೊಸತಲ್ಲ. ಸರಿ, ನಡೆಯಿರಿ, ನಾನು ಕುಳಿತುಕೊಳ್ಳುತ್ತೇನೆ. ಗಾಡಿ ಸ್ಟಾರ್ಟ್ ಮಾಡಿದರು. ಅವರ ಭುಜದ ಮೇಲೆ ಕೈ ಇಡಲ? ಇಲ್ಲ, ಬೇಡ. ಇವರಿಗೆ ಇಷ್ಟು ಕೋಪವೆಂದರೆ ಏನು ತಪ್ಪು ಮಾಡದ ನನಗೆ ಇನ್ನಿಷ್ಟು ಕೋಪವಿರಬೇಕು. ನನಗೆ ಬೇಕಿದ್ದು ಈಗ ಗಂಗಾಳನ್ನ ನೋಡುವುದು ಅಷ್ಟೇ. ಗಾಡಿ ಬಂದು ಆಸ್ಪತ್ರೆಯ ಮುಂದೆಯೇ ನಿಂತಿದೆ. ನಾನು ಎನಿಸಿದಂತೆಯೇ ಮೊದಲು ಗಂಗಾಳ ಬಳಿ ಹೋಗಬೇಕು. ಮೇಡಂ ಸಹ ಅದೇ ತರಾತುರಿಯಲ್ಲಿ ಇದ್ದಾರೆ. ರಿಸೆಪ್ಷನ್ ನಲ್ಲಿ ಕೇಳುತ್ತಿದ್ದಾರೆ. ಮೇರಿ ಮೇಡಂ ರೋಧಿಸುತ್ತಿರುವುದನ್ನ ನೋಡಲಾಗುತ್ತಿಲ್ಲ. ಗಂಗಾಗೆ ಏನಾಯ್ತು? ಅಯ್ಯೋ, ನನಗೆ ಭಯವಾಗುತ್ತಿದೆ. ಮೇಡಂ, ನಿಲ್ಲಿ, ಓಡಬೇಡಿ.
ನನ್ಗೆ ಓಡಲು ಆಗುತ್ತಿಲ್ಲ, ಸ್ವಲ್ಪ ನಿಧಾನಿಸಿ ಎಂದರು. ಓಡುತ್ತಿದ್ದಾರೆ. ನನ್ನಿಂದ ಆಗುತ್ತಿಲ್ಲ, ಆದರೂ ಹಿಂಬಾಲಿಸುತ್ತಿದ್ದೇನೆ. ಅಯ್ಯೋ, ಇವರೆಲ್ಲಿ ಮರ್ಚರಿ ಬಳಿ ಹೋಗುತ್ತಿದ್ದಾರೆ. ಗಂಗಾ, ಏನಾಯ್ತು ನಿನಗೆ? ನನ್ನಿಂದ ವೇದನೆ ತಾಳಲಾಗುತ್ತಿಲ್ಲ ಗಂಗಾ. ಅತೀವ ಯಾತನೆ ಮನಸ್ಸು ಚಡಪಡಿಸುತ್ತಿದೆ ಕಣೆ. ಗಂಗಾ, ನಿನಗೇನು ಆಗಿರಬಾರದು. ನೀನೇ ನನಗೆಲ್ಲ. ನಿನ್ನನ್ನ ಆಗಲಿ ಒಂದು ಕ್ಷಣವೂ ಬದುಕಿರಲಾರೆ ಗಂಗಾ. ನನ್ನ ಒಡಹುಟ್ಟ ಅಲ್ಲದ ಒಡಹುಟ್ಟು ನೀನು. ನನಗೆ ಅಮ್ಮನ ಪ್ರೀತಿ ತೋರಿದವಳು ನೀನು. ಅಕ್ಕರೆಯ ತಂಗಿಯಾಗಿ ಮಮತೆ ನೀಡಿದವಳು ನೀನು. ನನ್ನೆಲ್ಲ ನೋವಿನಲ್ಲೂ ಜೊತೆಯಾಗಿದ್ದವಳು ನೀನೇ ಗಂಗಾ. ಮನಸ್ಸು ರೋಧಿಸುತ್ತಿದೆ ಕಣೆ. ಅಪರಿಮಿತ ನೋವೊಂದು ಕುಕ್ಕುತ್ತಿದೆ ಗಂಗಾ. ನರ್ಸರಿಯ ಮುಂದೆ ಬಂದು ನಿಂತರು ಮೇರಿ ಮೇಡಂ. ಅಯ್ಯೋ, ಇದೇನಿದು, ಅಮ್ಮ ಸಹ ಇಲ್ಲೇ ಇದ್ದಾರೆ. ಅಮ್ಮ ಎಂದು ಓಡಿ ಹೋಗಿ ತಪ್ಪಿದರು ಮೇರಿ ಮೇಡಂ ಅಮ್ಮನನ್ನ. ಅಮ್ಮ ಸಹ ಆತಂಕದಲ್ಲಿದ್ದಾಳೆ. ಅವರಲ್ಲೂ ಅಗಾಧ ವೇದನೆ ಇದ್ದಂತಿದೆ. ಏನಾಗಿದೆ ಗಂಗಾ? ಈಗಷ್ಟೇ ಆಂಬುಲೆನ್ಸ್ನಲ್ಲಿ ನಿನ್ನ ಮಿಟುಕುವ ಕಂಗಳು ನೋಡಿದೆನಲ್ಲ ಗಂಗಾ. ಇಷ್ಟು ಜೋರಾಗಿ ಅಳುತ್ತಲಿದ್ದರೂ ಯಾರು ನನ್ನ ಕಡೆ ನೋಡುತ್ತಲೇ ಇಲ್ಲವಲ್ಲ. ಅಮ್ಮ, ಮಾತನಾಡಿ, ನಿಮ್ಮ ಹಿಂದೆಯೇ ಇದ್ದೇನೆ. ನನ್ನನ್ನು ನೋಡಿ ಅಮ್ಮ. ಏನಾಯ್ತು ಗಂಗಾಗೆ? ನೀವಾದ್ರೂ ಹೇಳಿ. ತುಂಬಾ ಭಯವಾಗುತ್ತಿದೆ ಅಮ್ಮ. ದಟ್ಟ ವನದಲ್ಲಿ ಗಾಢ ಇರುಳಲ್ಲಿ ನಾನೊಬ್ಬಳೆ ನಿಂತು ರೋಧಿಸುವಂತಿದೆ. ಮಾತನಾಡಿ ಅಮ್ಮ. ಮೇಡಂ, ನೀವೇನ ಯಶೋಧ? ಹೌದು, ನಿಮಗೆ ಒಪ್ಪಿಸಲು ಅನುಮತಿ ನೀಡಿದ್ದಾರೆ. ನೀವು ತೆಗೆದುಕೊಂಡು ಹೋಗಬಹುದು. ಇಲ್ಲವೆಂದರೆ ಇಲ್ಲೇ ಎಲ್ಲ ಮುಗಿಸಿ ಹೋಗಬಹುದು. ನಿಮ್ಮ ಇಷ್ಟ. ಅಯ್ಯೋ ಮಗಳೇ ಎಂದು ಅಮ್ಮ ಕುಸಿದು ಬಿದ್ದರು. ಮೇರಿ ಮೇಡಂ ಹಿಡಿದು ಕೂರಿಸಿದರು. ಅಯ್ಯೋ, ನಾನು ಹುಚ್ಚಿಯಾಗುತ್ತಿದ್ದೇನೆ. ಏನಾಗಿದೆ ಹೇಳಿ ಮೇಡಂ. ವಾರ್ಡ್ ಬಾಯ್ ತಳ್ಳಿಕೊಂಡು ಬಂದ ಸ್ಟ್ರೆಕ್ಚರ್ ನಲ್ಲಿ ಮಲಗಿರುವುದು ಗಂಗಾಳ. ಅಯ್ಯೋ, ಇಲ್ಲ ಇಲ್ಲ, ಅದು ಅವಳಲ್ಲ ಎನ್ನುತ್ತಿದ್ದಂತೆ ಅಮ್ಮ ತಬ್ಬಿ ಬಿಟ್ಟರು. ಯಾಕೆ ಮಗಳೇ, ನಮ್ಮನ್ನು ಬಿಟ್ಟು ಹೋದೆ? ಅಮ್ಮನ ಆಕ್ರಂದನ ನನ್ನಿಂದ ನೋಡಲಾಗುತ್ತಿಲ್ಲ. ಗಂಗಾ, ಏನಾಯ್ತೆ? ಎದ್ದೇಳೆ. ಏನಾಗಿಲ್ಲ ನನ್ನ ಗಂಗಾಗೆ. ಅಳಬೇಡಿ ಅಮ್ಮ, ಅವಳಿಗೇನು ಆಗಿಲ್ಲ ಅಮ್ಮ. ನನ್ನನ್ನೊಮ್ಮೆ ನೋಡಿ ಎನ್ನುತ್ತಾಳೆ. ಮುಖಕ್ಕೆ ಮುಚ್ಚಿಟ್ಟ ಬಟ್ಟೆ ಸರಿದುಕೊಂಡದ್ದು ಕಂಡು ದಂಗಾದೆ. ಸ್ತಬ್ಧವಾದ ನನ್ನ ನರನಾಡಿಗಳಲ್ಲಿ ರಕ್ತ ಸಂಚಾರವಿಲ್ಲ. ಹೃದಯ ಬಡಿತ ನಿಂತು ಹೋಗಿದೆ ನನ್ನ ಪ್ರತಿಬಿಂಬವನ್ನ ಕಂಡು. ಅದು ನನ್ನ ಪ್ರತಿಬಿಂಬ. ಹೌದು, ನಾನೇ ಅದು. ಅಂದರೆ ನಾನೇ ಶವವಾಗಿ ನನ್ನ ಮುಂದೆ ಇದ್ದೇನೆ. ಅಂದರೆ ನಾನು ಸತ್ತು ಆತ್ಮವಾಗಿದ್ದೇನ? ಅಮ್ಮ, ಮೇರಿ ಮೇಡಂನ ಹಿಂದೆ ಇರುವ ನಾನು ನನ್ನ ಆತ್ಮ. ಇಲ್ಲ ಇಲ್ಲ, ಈಗಾಗಲೂ ಸಾಧ್ಯವಿಲ್ಲ. ಮತ್ತೆ ಕಣ್ಣುಜ್ಜಿಕೊಂಡು ನೋಡಿದೆ. ಅಮ್ಮ ನನ್ನ ನಿರ್ಜೀವ ದೇಹವನ್ನ ತಬ್ಬಿ, ಮಗಳೇ ಹೋಗಿಬಿಟ್ಟಿಯ ನಮ್ಮನ್ನ ಬಿಟ್ಟು ಎಂದು ರೋಧಿಸುತ್ತಿದ್ದಾರೆ. ಮೇರಿ ಮೇಡಂ ಸಹ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಪುಟ್ಟಮ್ಮ ಎದ್ದೇಳೆ. ಪುಟ್ಟಮ್ಮ, ಯಾಕೆ ಹೀಗೆ ಮಾಡಿದೆ? ಯಾರೂ ನಂಬದೆ ಇದ್ದರೇನು? ನಾವು ನಂಬಿಕೆ ಇಟ್ಟಿದ್ದೇವಲ್ಲ. ಆದರೂ ಯಾಕಾಗಿ ಹೊರಗಡೆ ಹೋದೆ ನೀನು? ಈ ಜಗತ್ತು ಎಂತಹ ಘೋರ. ನಮ್ಮ ಮಗಳನ್ನ ಕಿತ್ತುಕೊಂಡು ಬಿಟ್ಟಿತು. ಗೋಳಾಡುತ್ತಿದ್ದಾರೆ ಅಮ್ಮ. ಏನೆಂದೂ ತಿಳಿಯುತ್ತಿಲ್ಲ. ನನಗೇನಾಯ್ತು? ಹೇಗೆ ನಾನು ಜೀವ ಕಳೆದುಕೊಂಡೆ? ಅಯ್ಯೋ, ತಲೆಗೆ ಸುತ್ತಿಗೆಯಿಂದ ಹೊಡೆದಂತಿದೆ. ನಾನು ಸತ್ತಿಲ್ಲ. ನಾನು ಇಲ್ಲೇ ಇದ್ದೇನೆ ಅಮ್ಮ. ಮತ್ತೆ ಮತ್ತೆ ಕೂಗಿದರೂ ನೋಡುತ್ತಿಲ್ಲ ನನ್ನ ಕಡೆಗೆ. ಛೇ, ನನ್ನ ಬುದ್ಧಿಗೇನಾಯ್ತು? ಮಂಕು ಬಡಿದಿದೆ ನನ್ನ ಬುದ್ಧಿಗೆ. ನನ್ನ ಮುಂದೆ ನನ್ನ ಶವವಿದ್ದರೂ ನಾನೇ ಒಪ್ಪಿಕೊಳ್ಳುತ್ತಿಲ್ಲ. ಹೌದು, ನಾನು ನಿರ್ಜೀವ ಶವವಾಗಿದ್ದೇನೆ. ಉದ್ವೇಗ ತಾಳಲಾಗದೆ ಅರಚುವಂತಾಗಿದೆ. ಅಲ್ಲಿಯೇ ಗೋಡೆಗೆ ಹೊರಗೆ ನೆಲ ನೋಡುತ್ತಾ ಕುಳಿತು ಬಿಟ್ಟೆ. ಸ್ಟ್ರಕ್ಚರ್ ನಿಂದ ನನ್ನ ಶವವನ್ನ ಆಂಬುಲೆನ್ಸ್ಗೆ ಸಾಗಿಸಲಾಗುತ್ತದೆ. ಅಲ್ಲಿಯೇ ಆಶ್ರಮದ ಪಕ್ಕದಲ್ಲಿ ಇರುವ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಎನ್ನಲಾಗುತ್ತಿದೆ. ಈ ಮಾತುಗಳು ನನ್ನ ಕಿವಿಯೊಳಗೆ ನುಸುಳುತ್ತಿದ್ದೆ. ಯಾರ ಧ್ವನಿ ಅದು? ಅಮ್ಮನ ಮುಂದೆ ಬಂದ ಆ ವ್ಯಕ್ತಿಯ ಧ್ವನಿ. ತಲೆ ಎತ್ತಿ ನೋಡಿದೆ. ಹೋ, ಇವರ ಅಮ್ಮನ ಸಹಾಯಕ್ಕೆ ನಿಂದವರು ಪರಮಾನಂದ್ ಅಂಕಲ್. ನಾವೆಲ್ಲ ಹೀಗೆ ಕರೆಯುತ್ತಿದ್ದೆವು. ಅಮ್ಮ ಈ ಆಶ್ರಮ ಸ್ಥಾಪಿಸುವಾಗ ಅಮ್ಮನ ಜೊತೆಯಾಗಿ ನಿಂದವರು, ಅಮ್ಮನ ಸ್ನೇಹಿತರು. ಈವರೆಗೂ ಅವರೇ ಆಶ್ರಮದ ಎಲ್ಲ ವಿಚಾರ ನೋಡಿಕೊಳ್ಳುತ್ತಾ ಅಮ್ಮನ ಜೊತೆ ಇದ್ದಾರೆ. ಅಂಕಲ್ ಸಹ ನನ್ನನ್ನು ಮಗಳೇ, ಪುಟ್ಟಮ್ಮ ಅಂತಾಳೆ ಕರೆಯುತ್ತಿದ್ದರು. ಈಗ ಇದನ್ನೆಲ್ಲ ನೆನಪಿಸಿಕೊಂಡು ತಾನೇ ಏನು ಮಾಡಲಿ? ಕಳೆದ 2 ದಿನದ ನೆನಪಂತೂ ಇಲ್ಲ. ನಾನು ಹೇಗೆ ಕಳವಾದೆ? ನನಗೆ ಅಚ್ಚರಿ ಮೂಡಿಸಿದೆ. ಅದಿರಲಿ, ಗಂಗಾ, ನಾನು ಹೇಗೋ ಸತ್ತಿದ್ದೇನೆ. ಗಂಗಾ ಎಲ್ಲಿ? ಅವಳಿಗೇನಾಗಿದೆ? ಆಶ್ರಮದಿಂದ ಬೆಳಗಿನ ಜಾವ ಆಂಬುಲೆನ್ಸ್ ನಲ್ಲಿ ಅವಳನ್ನ ಕರೆತಂದಾಗ ಪಿಳಿಪಿಳಿ ಮಿಟುಕಿಸಿದ ಕಂಗಳು ಹಾಗೆಯೇ ಇದೆ ನೆನಪಿನಲ್ಲಿ. ಅವಳಿಗೇನು ಆಗದಿರಲಿ. ದೇವರೇ, ನಾವು ಬೇಡಿದ್ದು ಈವರೆಗೂ ನೀನು ನೀಡಲೇ ಇಲ್ಲ. ದಯವಿಟ್ಟು ನನಗಾಗಿ ಅವಳನ್ನಾದರೂ ಉಳಿಸಿಕೊಡು ಎಂದು ನಿಧಾನವಾಗಿ ಎದ್ದು ಅಮ್ಮನ ಬಳಿ ಬಂದೆ. ಇನ್ನು ಅಮ್ಮ ಅಳುತ್ತಲೇ ಇದ್ದಾರೆ. ಹತ್ತು ಕಂಗಳು ಕೆಂಪಾಗಿವೆ. ಮುಖರೆಪ್ಪಿಗಳು ಕಂಗಳ ಕೆಳಗೂ ಊತಗೊಂಡಿವೆ. ಮುಖವಂತೂ ಕಣ್ಣೀರ ಅಣಿಗಳ ಅಂಟಿನಂತಾಗಿದೆ. ನನ್ನಿಂದ ನೋಡಲಾಗುತ್ತಿಲ್ಲ ಇದನ್ನೆಲ್ಲ. ಅಮ್ಮ, ಗಂಗನ್ಗೆ ಏನಾಗಿದೆ? ಈಗಲಾದ್ರೂ ಹೇಳಿ ಎಂದು ಅವರ ಬೆನ್ನ ಮೇಲೆ ಕೈ ಇಟ್ಟೆ. ಛೇ,
ನಾನೆಂತ ದಡ್ಡಿ, ನಾನೇ ಆತ್ಮವಾಗಿದ್ದೇನೆ. ಇದನ್ನು ಪದೇ ಪದೇ ನೆನಪಿಸಿಕೊಳ್ಳುವಂತಾಗಿದೆ. ಆಗಿದ್ದಾಗ ಅಮ್ಮನಿಗೆ ಹೇಗೆ ಅರಿವಾದೀತು ನನ್ನ ಮಾತು, ನನ್ನ ಸ್ಪರ್ಶ? ನಾನೇ ಗಂಗಾಳನ್ನ ಹುಡುಕಬೇಕು. ಇಲ್ಲವಾದ್ರೆ ಇವರುಗಳ ಗಂಗಾಳ ಬಳಿ ಹೋಗುವವರೆಗೂ ಕಾಯಬೇಕು. ಮತ್ತೆ ನೆಲದಲ್ಲಿ ಕುಕ್ಕಿರಿಸಿದೆ. ಪೀಟರ್, ಪೀಟರ್ ಎಲ್ಲಿ? ಪೀಟರ್ನ ನೆನೆಯುತ್ತಿದ್ದಂತೆ 6 ತಿಂಗಳ ಹಿಂದೆ ನೆನಪುಗಳು ಸರಿದವು. ನಾನು ಅಂತಿಮ BA ಪರೀಕ್ಷೆಯ ತಯಾರಲ್ಲಿದ್ದೆ. ಗಂಗಾ 2ನೇ ವರ್ಷದಲ್ಲಿದ್ದಳು. ಇಬ್ಬರು ಆಯ್ದುಕೊಂಡ ವಿಷಯವೂ ಒಂದೇ. ಇಬ್ಬರು BA ಮುಗಿಸಿ B.Ed ಮಾಡುವ ಆಲೋಚನೆಯಲ್ಲಿ ಇದ್ದೆವು. ನಾವಿಬ್ಬರು PUCಯಲ್ಲಿ ಉತ್ತಮ ಅಂಕ ಗಳಿಸಿದ್ದಕ್ಕಾಗಿ ನಮ್ಗೆ ಓದಿನಲ್ಲಿ ಆಸಕ್ತಿ ಗಮನಿಸಿ ಅಮ್ಮ ತಮ್ಮ ಸ್ವಂತ ಖರ್ಚಿನಲ್ಲೇ ಓದಿಸುತ್ತಿದ್ದರು. ನಾವು ಬೇಡವೆಂದರೂ ಕೇಳದೆ ಮುಂದೆ ನೀವು 4-6 ಮಕ್ಕಳಿಗೆ ಸಹಾಯವಾಗಿ ಎಂದೇ ಎನ್ನುತ್ತಿದ್ದರು. ಆಶ್ರಮದಲ್ಲಿ ಎಲ್ಲರ ಬಳಿ ಮೊಬೈಲ್ ಇರುವುದಿಲ್ಲ. ನಮಗಿಂತ ಹಿರಿಯರು ಇದ್ದರು, ಕಿರಿಯರು ಇದ್ದರು. ಹಾಗೆ ನಮ್ಮಿಬ್ಬರ ಮೇಲೆ ಅಮ್ಮ, ಮೇರಿ ಮೇಡಂ, ಪರಮಾನಂದ್ ಅಂಕಲ್ಗೆ ಯಥೇಚ್ಛ ನಂಬಿಕೆ, ವಿಶ್ವಾಸ, ಅಷ್ಟೇ ಅಕ್ಕರೆ, ಪ್ರೀತಿಯು. ನಾವಿಬ್ಬರೇ ಈ ವರ್ಷದಲ್ಲಿ ಆಶ್ರಮದಿಂದ ಡಿಗ್ರಿ ಮಾಡಲು ಹೊರಬಿದ್ದ ವಿದ್ಯಾರ್ಥಿಗಳು. ಇನ್ನು ಕಿರಿಯ ಮಕ್ಕಳು PUC, ಪ್ರೌಢಶಾಲಾ ಮಕ್ಕಳ ಜವಾಬ್ದಾರಿ ನಮ್ಮ ಮೇಲೆಯೇ ಇತ್ತು. ಯಾಕಂದ್ರೆ ಆಶ್ರಮದಿಂದ ಚಾಮರಾಜನಗರಕ್ಕೆ ಎಲ್ಲರನ್ನ ಕರೆದುಕೊಂಡು ಹೋಗಿ ಮತ್ತೆ ಆಶ್ರಮಕ್ಕೆ ಸೇರಿಸುವ ಜವಾಬ್ದಾರಿ ನಮ್ಮದಾಗಿತ್ತು. ಇನ್ನು ಉಳಿದಂತೆ ಹಿರಿಯರಿಗೆ ಕೆಲವರಿಗೆ ಮದುವೆ ಮಾಡಿಸಿದ್ದರು, ಕೆಲವರಿಗೆ ಕೆಲಸ ಕೊಡಿಸಿ ಅವರವರ ಜೀವನಕ್ಕೆ ದಾರಿ ತೋರಿ ಬಿಟ್ಟಿದ್ದರು. ಹಾಗಾಗಿ ಕೆಲವರು ಆಶ್ರಮದಿಂದ ಹೊರ ಹೋಗಿದ್ದರು. ಇನ್ನು ಕೆಲವರು ಆಶ್ರಮಕ್ಕಾಗಿ ಅಲ್ಲೇ ಇದ್ದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಾ ಗುಡಿ ಕೈಗಾರಿಕೆ ಮಾಡಿಕೊಂಡು ಎಲ್ಲಾ ರೀತಿಯ ಕೆಲಸಗಳಿಗೂ ಒತ್ತು ಕೊಟ್ಟು ಆಶ್ರಮಕ್ಕೆ ತಮ್ಮಿಂದಾಗುವ ಕೆಲಸ ಮಾಡುತ್ತಿದ್ದರು. ಇದು ಒಂದು ರೀತಿಯಲ್ಲಿ ಆಶ್ರಮ ನಡೆಸಲು ಸಹಾಯಕ ಕೂಡ ವಾಗಿತ್ತು. ಹಿರಿಯ ಮಕ್ಕಳ ಶಾಲಾ ಶಿಕ್ಷಣಾಭ್ಯಾಸ ಉಳಿದಂತೆ ಎಲ್ಲರ ಖರ್ಚು ಎಲ್ಲದಕ್ಕೂ ಸಣ್ಣ ಪ್ರಮಾಣದಲ್ಲಿ ಸಹಾಯಕವಾಗುತ್ತಿತ್ತು. ಹಾಗೆಯೇ ಕೆಲಸ ಮಾಡುತ್ತಾ ಇದ್ದವರು ಸಹ ತಮ್ಮಿಂದ ಆಗುವಷ್ಟು ಋಣ ತೀರಿಸುವ ಕೆಲಸ ಮಾಡುತ್ತಿದ್ದರು. ಹಾಗಾಗಿ ಈ ವರ್ಷದಲ್ಲಿ ದೊಡ್ಡ ಮಕ್ಕಳೆಂದರೆ ಅದು ನಾವೇ, ನಾನು, ಗಂಗಾ. ಹಾಗಾಗಿ ನನಗೆ ಅಮ್ಮ ಮೊಬೈಲ್ ಒಂದನ್ನ ಕೊಡಿಸಿದ್ದರು. ಅದು ನವೀನ ಬಗೆಯ ಮೊಬೈಲ್, ಎಲ್ಲಾ ರೀತಿಯ ಸೌಕರ್ಯವುಳ್ಳ ನವೀನ ಆಂಡ್ರಾಯ್ಡ್. ಮಕ್ಕಳ ಜವಾಬ್ದಾರಿ ಜೊತೆಗೆ ನಮ್ಮ ರಕ್ಷಣೆಗಾಗಿ ಕೊಡಿಸಿದ್ದ ಮೊಬೈಲ್. ಅದರಿಂದಲೇ ಬಂದದ್ದು ಆಪತ್ತು, ಅದು ನನ್ನಿಂದಲೇ. ಹೌದು, ಹಾಗಂತ ನಾನಿನ್ನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದೆ ಎಂದು ಊಹಿಸಿಕೊಳ್ಳಲು ಬೇಡಿ ದಯವಿಟ್ಟು. ನಾನು ಅಂತಹ ಆಲೋಚನೆಗಳಿಗೂ ಒತ್ತು ಕೊಡುವವಳಲ್ಲ. ಆದರೂ ಆ ಮೊಬೈಲ್ ಆದ್ದರಿಂದ ಒಂದೇ ಒಂದು ವಿಷಯ ಎಲ್ಲರಿಗೂ ನನ್ನ ಮೇಲೆ ಕಪ್ಪು ಗ್ರಹಿಕೆ ಉಂಟು ಮಾಡುವಲ್ಲಿ ಪ್ರಮುಖವಾಗಿತ್ತು. ಅಂದು ಶನಿವಾರ ನಾನು, ಗಂಗಾ ಎಲ್ಲಾ ಮಕ್ಕಳೊಡನೆ ಚಾಮರಾಜನಗರಕ್ಕೆ ಹೊರಟಿದ್ದೆವು. ಆಶ್ರಮದ ಮುಂದೆ ಇದ್ದ ಬಸ್ ನಿಲ್ದಾಣದಲ್ಲಿ ಎಲ್ಲರೂ ಬಂದು ನಿಂತೆವು. ಹಾಸನದಿಂದ ಜನರನ್ನ ತುಂಬಿಸಿಕೊಂಡ ಬಸ್ ಬಂದು ನಿಂತಿತ್ತು. ನಾವು ಒಟ್ಟು 15 ಮಕ್ಕಳನ್ನ ಸೇರಿ ಬಸ್ ಡ್ರೈವರ್ ಇಂದ ಹಿಡಿದು ದಿನಪ್ರತಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ನಾವು ಪರಿಚಿತರು. ಭರ್ತಿಯಾದ ಬಸ್ಸಿನಲ್ಲೇ ಏರಿದ್ದು ಹಾಗಿತ್ತು. ಆಶ್ರಮದಿಂದ 30 ಕಿಲೋಮೀಟರ್ ಚಾಮರಾಜನಗರ. ಬಸ್ ವಿತರಣೆಯೂ ಆಗಿತ್ತು. ಹಾಗಾಗಿ ಓಡಾಡಲು ತೊಂದರೆ ಇರಲಿಲ್ಲ. 30 ಕಿಲೋಮೀಟರ್ ಆದರೂ ಚಾಮರಾಜನಗರ ತಲುಪುವುದು 1 ಗಂಟೆಯ ಮೇಲೆಯೂ ಹಿಡಿಯುತ್ತಿತ್ತು ಕೆಲವೊಮ್ಮೆ. ಆ ದಿನ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ನಾನು, ಗಂಗಾ ನಮ್ಮ ಕಾಲೇಜಿನತ್ತ ತೆರಳಿದ್ದೆವು. ಗಂಗಾ ಅವಳ ತರಗತಿಯತ್ತ ತೆರಳಿದಳು. ನನಗೆ ಮೊದಲ ಪೀರಿಯಡ್ ಇರಲಿಲ್ಲ. ಹಾಗಾಗಿ ಕಾಲೇಜಿನ ಮುಂಭಾಗದ ಪಾರ್ಕ್ ನಲ್ಲಿ ಕೂತಿದ್ದೆ. ನನ್ನ ಮೊಬೈಲ್ಗೆ ಕರೆ ರಿಂಗೆನಿಸಿತು. ಬ್ಯಾಗ್ನಲ್ಲಿದ್ದ ಮೊಬೈಲ್ ತೆಗೆದು ನೋಡಿದರೆ ಅನ್ನೋನ್ ನಂಬರ್. ನನಗೆ ತಿಳಿಯದ ನಂಬರ್ ಆದ್ದರಿಂದ ತೆಗೆಯಲಿಲ್ಲ. ಹಾಗೆ ಕಟ್ ಮಾಡಿ ಇಟ್ಟು ಬಿಟ್ಟೆ. ಮತ್ತೆ ಬಂತು ಕರೆ, ಆಗಲೂ ತೆಗೆಯಲಿಲ್ಲ. ಹೀಗೆ 2-3 ಬಾರಿ ಬಂದಾಗಲೂ ತೆಗೆಯದೆ ಕುಳಿತೆ. ಸ್ವಲ್ಪ ಸಮಯದ ನಂತರ ಸಂದೇಶವೊಂದು ಅದೇ ನಂಬರ್ನಿಂದ ಬಂದಿತ್ತು. ಏನಿರಬಹುದು ಎಂದೆ ಸಂದೇಶ ತೆರೆದು ನೋಡಿದೆ. ನನಗೆ ಆ ಕ್ಷಣ ಇರುಳು ಬಡಿದಂತಾಗಿತ್ತು. ಅಂಜುಗೆ ಆಕ್ಸಿಡೆಂಟ್ ಆಗಿದೆ, ಬೇಗ ಬನ್ನಿ ಎಂದು ಶಾಲೆಯಿಂದ ಅವಳ ಶಿಕ್ಷಕರೋರ್ವರಿಂದ ಸಂದೇಶ. ಶಾಲಾ ಶಿಕ್ಷಕರದ್ದೇ ಎಂಬುದು ಖಾತ್ರಿಯಾಗಲಿಲ್ಲ. ನನಗೆ ಅವರ ಮೊಬೈಲ್ ಸಂಖ್ಯೆಯ ಎಂಬುದು ತಿಳಿಯಲಿಲ್ಲ. ಆ ತಕ್ಷಣ ಅಮ್ಮಗೆ ಕರೆ ಮಾಡಲು ಯತ್ನಿಸುವಷ್ಟರಲ್ಲಿ ಅಮ್ಮನಿಂದಲೇ ಕರೆ ಬಂದಿತ್ತು. ಪುಟ್ಟಮ್ಮ, ಬೇಗ ಶಾಲೆಗೆ ಹೋಗು, ಅಂಜುಗೆ ಆಕ್ಸಿಡೆಂಟ್ ಆಗಿದೆಯಂತೆ, ನಾವು ಹೊರಟಿದ್ದೇವೆ, ಬೇಗ ಗಂಗಾಳನ್ನ ಕರೆದುಕೊಂಡು ಹೋಗು ಎಂದರು. ತಲೆಬುಡ ಏನು ಅರ್ಥವಾಗಲಿಲ್ಲ. ಬುದ್ಧಿ ಹೇಳಿದ್ದು ಇಷ್ಟೇ. ಆ ಸಮಯಕ್ಕೆ ಶಾಲೆಗೆ ಓಡಲು ಸೀದಾ ಗಂಗಾಳ ತರಗತಿಗೆ ಹೋದೆ. ಅಲ್ಲಿ ಅವಳ ಪಾಠ ಪ್ರವಚನ ಶುರುವಾಯಿಟ್ಟಿತ್ತು. ಈ ಸಮಯದಲ್ಲಿ ಹೇಗೆ ಅರ್ಧಕ್ಕೆ ಎಬ್ಬಿಸಿ ಕರೆದುಕೊಂಡು ಹೋಗುವುದು? ಅದು ಅಲ್ಲದೆ ಅವಳು ಮಗುವಿನ ಹಾಗೆ ಇದನ್ನೆಲ್ಲ ಕೇಳಿಸಿಕೊಂಡರೆ ಎದರಿ ಅಳುವುದಕ್ಕೆ ಶುರುವಿಡುತ್ತಾಳೆ. ಹಾಗಾಗಿ ಬೇಡ, ಮೊದಲು ಏನಂತ ನೋಡಿ ಅಮ್ಮ ಬಂದ ಮೇಲೆ ಬಿಟ್ಟು ಕಾಲೇಜಿಗೆ ಬರೋಣವೆಂದುಕೊಂಡು ಹೊರಟೆ. ಶಾಲೆಗೆ ಓದೊಡನೆ ಕೆಲವು ಸಂಕ್ಷಿಪ್ತ ವಿಷಯಗಳು ಅರ್ಥವಾಗಲಾರಂಭಿಸಿತು. ಅಂಜುನ ಆಪ್ತ ಗೆಳತಿ ಅಳುತ್ತಾ ಕೂತಿದ್ದವಳು ನನ್ನನ್ನು ಕಂಡು ಓಡಿ ಬಂದು ತಬ್ಬಿದಳು. ಅಕ್ಕ, ಅದು ಅದು ಅಂಜುಗೆ ಅಂತೆಲ್ಲ ಅವಳ ಬಡಬಡಿಕೆ ನನ್ನನ್ನು ಮತ್ತಷ್ಟು ಆತಂಕಕ್ಕೆ ಒಳಗಾಗುವ ಹಾಗೆ ಮಾಡಿಬಿಟ್ಟಿತ್ತು. ಹೇಳು ಕಂದ ಎಂದು ನಿಧಾನವಾಗಿ ಕೇಳಿಕೊಂಡೆ.
ಟೆಸ್ಟ್ ಪೇಪರ್ ಕೊಟ್ಟು ಎಲ್ಲರನ್ನ ಒಬ್ಬೊಬ್ಬರಾಗಿ ರಂಗನಾಥ್ ಸರ್ ರೂಮಿಗೆ ಕರೆಸಿಕೊಳ್ಳುತ್ತಾ ಇದ್ದರು. ಆಗ ನಮ್ಮ ಸರದಿ ಮುಗಿದ ನಂತರ ಅಂಜು ಹೋದಳು. ಸ್ವಲ್ಪ ಸಮಯದ ನಂತರ ಬಂದವಳು ಏನು ಮಾತನಾಡದೆ ಅಳುತ್ತಾ ಇದ್ದಳು. ಅಕ್ಕ, ಏನಾಯ್ತು ಏನು ಅಂತೆಲ್ಲ ಕೇಳಿದರು. ಹೇಳಲೇ ಇಲ್ಲ. ಸ್ವಲ್ಪ ಸಮಯಕ್ಕೆ ಅವಳ ಪಾಡಿಗೆ ತರಗತಿಯಿಂದ ಎದ್ದು ಓಡಿದಳು. ನಾವೆಲ್ಲ ಏನಾಯ್ತು ಅಂತ ನೋಡುವಷ್ಟರಲ್ಲಿ ಶಾಲೆಯ ಮುಂದೆ ಇರುವ ರೋಡಿನ ಮಧ್ಯೆ ಓಡಿದ್ದಾಳೆ. ತರಗತಿ ನಡೆಯುತ್ತಿದ್ದ ವೇಳೆಯಲ್ಲಿ ಎಲ್ಲರೂ ಓಡಿ ಹೋದೆವು. ಅವಳ ಹಿಂದೆಯೇ ಕೂಗಿದೆವು. ನಿಲ್ಲಲಿಲ್ಲ ಅವಳು. ಉಚ್ಚಿಯಂತೆ ಓಡಿ ಹೋದಳು ಅಕ್ಕ. ನೋಡುತ್ತಿದ್ದಂತೆ ದೊಡ್ಡ ಗೂಡ್ಸ್ ಲಾರಿಗೆ ಬಡಿದ ಅವಳ ದೇಹ ಸುಮಾರು ದೂರ ಆರಿ ಹೋಗಿ ಬಿದ್ದಿತ್ತು ಎಂದು ಆ ಮಗು ಆತಂಕದಲ್ಲಿ ಚಡಪಡಿಸಿಕೊಂಡೇ ಹೇಳಿದ್ದು ಇನ್ನೂ ನನ್ನ ಕಣ್ಣಿನಲ್ಲಿ ಇದೆ. ನಮ್ಮ ಅಂಜು 8ನೇ ತರಗತಿಯಲ್ಲಿದ್ದಳು. ಬಹಳ ಬುದ್ಧಿವಂತೆ, ಅಷ್ಟೇ ಸುಂದರವಾದ ಮಗು. ಅವಳನ್ನ ಹುದುಗೆನ್ನೆ ಅಂತಲೇ ಛೇಡಿಸುತ್ತಿದ್ದೆವು. ಆಳು ಬಿಳುಪಿನ ಛಾಯೆ, ಅವಳ ದಂತಪಕ್ತಿ, ದುಂಡು ಮೊಗ, ಗುಂಡು ಗೋಳಿಯ ಹಾಗೆ ಕಂಗಳು, ಅಷ್ಟೇ ಮುದ್ದಾಗಿದ್ದಳು. ಹಾಗೆ ಸಮಾಜದಲ್ಲಿನ ಹಲವು ವಿಷಯಗಳ ಜ್ಞಾನವೂ ಇತ್ತು. ಓದಿನಲ್ಲಿ ಅವಳೇ ತರಗತಿಯಲ್ಲಿ ಮೊದಲಿಗಳು. ಹೀಗಿದ್ದಾಗ ರಂಗನಾಥ್ ಸಾರ್ ಬಳಿ ಹೋಗಿ ಬಂದ ಮೇಲೆ ಅಳುತ್ತಾ ಇರಲು ಕಾರಣವೇನು? ನಲ್ಲಿ ಅಂಕ ಕಡಿಮೆಯಾಗಿದ್ದರೆ ಬೇಸರದಲ್ಲಿ ಹತ್ತಿರಬಹುದು. ಆದರೆ ಅವಳೇ ಮುಂಚೂಣಿ ತರಗತಿಯಲ್ಲಿ. ಹೀಗಿದ್ಯಾಗೂ ಅವಳಲ್ಲಿ ಆದ ಬದಲಾವಣೆಗೆ ಕಾರಣವೇನು? ಏತಕ್ಕಾಗಿ ಉಚ್ಚಿಯಂತೆ ರೋಡಿಗೆ ಓಡಿ ಬಂದಳು ಎಂಬುದು ತಿಳಿಯದೆ ಆಲೋಚಿಸುತ್ತಾ ಮುಖ್ಯ ಶಿಕ್ಷಕರ ಕೊಠಡಿಗೆ ಬಂದೆ. ಅಲ್ಲಿ ಯಾರೂ ಇರಲಿಲ್ಲ. ಸಹ ಶಿಕ್ಷಕರ ಕೊಠಡಿಗೆ ಬಂದಾಗ ಹೇಮ ಮೇಡಂ ಕಾರಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ, ಹೋಗಮ್ಮ ಎಂದರು. ಕೂಡಲೇ ಅಲ್ಲಿಂದ ಬಸ್ ಹಿಡಿದು ಹೊರಟೆ. ಅಲ್ಲಿಗೆ ಹೋಗುವ ವೇಳೆಗೆ ಅಂಜು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಳು. ಅಷ್ಟರಲ್ಲಿ ಅಮ್ಮ, ಪರಮಾನಂದ ಅಂಕಲ್ ಹಾಗೆ ಮೇರಿ ಮೇಡಂ ಧಾವಿಸಿದ್ದರು. ಅಂಜುವನ್ನ ನೋಡಲು ಆಗಲಿಲ್ಲ ನನಗೆ. ಅಮ್ಮ, ಹೋಗು ನೀನು ಕಾಲೇಜಿಗೆ, ಗಂಗಾಳನ್ನ ಕರೆದುಕೊಂಡು ಆಶ್ರಮಕ್ಕೆ ಹೋಗಿ ಎಂದು ಅಪ್ಪನೆಯಂತೆ ಅವರ ಮಾತನ್ನ ಎಂದಿಗೂ ಮೀರದ ನಾನು ಅದೇ ಬೇಸರದ ನೋವಿನಲ್ಲಿ ಕಾಲೇಜಿಗೆ ಬಂದು ಆಶ್ರಮ ತಲುಪಿದೆವು. ದಾರಿಯುದ್ದಕ್ಕೂ ಗಂಗಾಳ ಪ್ರಶ್ನೆಗೆ ಏನನ್ನು ಉತ್ತರಿಸದೆ ಕರೆತಂದಿದ್ದೆ. ಆಶ್ರಮ ತಲುಪಿದಾಗ 120 ಜನರ ದಂಡು ಆಶ್ರಮದ ಮುಂಭಾಗದಲ್ಲಿ ನೆರೆದಿದ್ದು ಕಂಡು ಗಂಗಾ ಹೇಳಲೇಬೇಕೆಂದು ಪಟ್ಟು ಹಿಡಿದಾಗ ವಿಷಯ ತಿಳಿಸಿದ್ದೆ. ಗಂಗಾ ತಲೆ ಸುತ್ತಿ ಬಿದ್ದಿದ್ದಳು. ಪಾಪ, ಅವಳಿಗೆ ಇದನ್ನೆಲ್ಲ ತಡೆಯುವ ಶಕ್ತಿ ಇಲ್ಲ. ಅದೇ ಸಂಜೆಯ ವೇಳೆಗೆ ನಾವೆಲ್ಲ ಕಾಯುತ್ತಾ ಇದ್ದಂತೆ ಅಂಜುವಿನ ದೇಹವನ್ನೊತ್ತು ಆಂಬುಲೆನ್ಸ್ ಜೊತೆಯಲ್ಲಿ ಅಮ್ಮ, ಮೇರಿ ಮೇಡಂ, ಅಂಕಲ್ ಎಲ್ಲರೂ ಬಂದರು. ಆ ಸಂಜೆಯೇ ಮಣ್ಣು ಮಾಡಿದ್ದು ಆಗಿತ್ತು. ಇಡೀ ಆಶ್ರಮವೇ ವಿಷಾದದಲ್ಲಿತ್ತು. ಗಂಗಾ ಬಹಳ ಆತಂಕದಲ್ಲಿದ್ದಳು. ಇನ್ನು ನನಗೆ 108 ಪ್ರಶ್ನೆಗಳು ಕಾಡುತ್ತಲೇ ಇತ್ತು. ರಾತ್ರಿ ಅಮ್ಮನ ಬಳಿ ಹೋದೆ. ನಡೆದದ್ದನ್ನೆಲ್ಲ ಹೇಳಿದೆ. ಅಮ್ಮನಿಗೂ ಸಂದೇಹ ಮೂಡಿರಬೇಕು. ಸರಿ, ವಿಚಾರಿಸೋಣ ಎಂದರು. ಇದು ಆಕ್ಸಿಡೆಂಟ್ ಅಲ್ಲ, ಆತ್ಮಹತ್ಯೆಯೂ ಅಲ್ಲ. ಅಂಜುವಿನ ಮೇಲೆ ಯಾವುದೋ ಕೆಟ್ಟ ಪರಿಣಾಮ ಬೀರಿದೆ. ಆದ್ದರಿಂದಲೇ ಹೀಗೆ ಮಾಡಿಕೊಂಡಿದ್ದಾಳೆ ಎಂದು ನನ್ನ ಮನಸ್ಸು ಹೇಳುತ್ತಲೇ ಇತ್ತು. ಆದರೆ ಇದನ್ನು ಅಮ್ಮನಿಗೆ ಹೇಳಿದರೆ ನನಗೇನು ತಿಳಿದಿದೆ ಎಂಬಂತೆ ನೆನೆದರೆ ಅಥವಾ ಅವರಿರುವಾಗ ನಾನು ಹೀಗೆ ನನಗೆ ತಿಳಿದಂತೆ ಆಲೋಚಿಸುವುದು ಸರಿಯಲ್ಲ ಎಂಬುದು ಬೇಸರ ಮೂಡಿಸಿದರೆ ಎಂದು ಸುಮ್ಮನಾದೆ. 1-2 ದಿನವಾದರೂ ನನ್ನಲ್ಲಿನ ಯೋಚನೆಗೂ ದೂರವಾಗಲೇ ಇಲ್ಲ. ಅಮ್ಮನ ಬಳಿ ಆಗಾಗ್ಗೆ ಹೋಗಿ ಕೇಳುವುದು, ಏನಾಯ್ತು ಎಂಬಂತೆಲ್ಲ ಸುಮ್ಮನಾಗುವುದು. ಅಮ್ಮನಿಗೆ ಶಾಲಾ ಮಕ್ಕಳು, ಮುಖ್ಯೋಪಾಧ್ಯಾಪಕರು ಹೇಳಿದಂತೆ ರಂಗನಾಥ್ ಸಾರ್ ಬಹಳ ಉತ್ತಮರು, ಸಭ್ಯರು ಎಂದು. ಅವರ ಮೇಲಿನ ಸಂದೇಹ ಸರಿಯಾದುದಲ್ಲವೆಂದು. ಅಂದು ಅಂಜು ಅಳುತ್ತಾ ಬಂದದ್ದಕ್ಕೆ ಕಾರಣ ಬೇರೇನಾದರೂ ಇರಬೇಕು. ಬೇಕಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಎಂದಿದ್ದರಂತೆ. ಅದು ಸ್ವತಃ ರಂಗನಾಥ್ ಸಾರೇ ಹೇಳಿದ್ದರಿಂದ ಅಮ್ಮ ಸಹ ಬಿಟ್ಟು ಬಿಟ್ಟರು. ಏನೋ ಮಾನಸಿಕ ಖಿನ್ನತೆಗೊಳಗಾಗಿ ಮಗು ತನಗರಿವಿಲ್ಲದೆ ನಡೆದು ರೋಡಿನ ಮಧ್ಯೆ ತಲುಪಿದೆ. ಇದು ಅಚಾನಕ್ ಆದ ಆಕ್ಸಿಡೆಂಟ್ ಎಂಬುದು ರಿಪೋರ್ಟ್ ನಲ್ಲಿಯೂ ಬಂದದ್ದಾಗಿತ್ತು. ಅಲ್ಲಿಗೆ ಕೇಸ್ ಮುಗಿದು ಹೋಗಿತ್ತು. ಮತ್ತೆ 1 ವಾರಗಳು ಕಾಲೇಜಿಗೆ ಹೋಗುವ ಮನಸ್ಸಿಲ್ಲವಾದರೂ ಹೋಗಲೇಬೇಕಾಯಿತು. ಪರೀಕ್ಷೆ ಸಮೀಪಿಸುತ್ತಿತ್ತು. ಮುಂದಿನ ವಾರ ಅದೇ ಶನಿವಾರ ಒಂದೇ ಸಂದೇಶ ಬಂದಿತ್ತು. ಹಾಯ್ ಮದನ್, ಹೇಗಿದ್ದೀಯೋ? ಎಷ್ಟು ದಿನಗಳಾಯ್ತು ನೋಡಿ, ಕರೆ ಮಾಡಿ ಸಾಕಾಗಿದೆ. ನಿನ್ನ ನಂಬರ್ ರೀಚ್ ಆಗುತ್ತಿಲ್ಲ. ಈ ಸಂದೇಶ ನೋಡಿದ ತಕ್ಷಣ ಕರೆ ಮಾಡು, ಮುಖ್ಯವಾದ ವಿಷಯ ಎಂದಿತ್ತು ನೀಲ ಸಂದೇಶ. 2 ದಿನ ಸಂದೇಶ ಗಮನಿಸಿದ್ದರೂ ಸುಮ್ಮನಾದೆ. ಆದರೆ ಯಾರೋ ಏನು ಪಾಪ, ಇದು ಮದನ್ ಎಂಬುವವರ ಮೊಬೈಲ್ ಸಂಖ್ಯೆಯೇ ಅಂದುಕೊಂಡು ಕಾಯ್ದಿರಬಹುದು. ಅದು ಏನೋ ಮುಖ್ಯವಾದ ವಿಷಯ ಎಂಬುದು ಬೇರೆ ಇದ್ದುದರಿಂದ ಇದು ನೀವು ಅಂದುಕೊಂಡವರ ಮೊಬೈಲ್ ಸಂಖ್ಯೆಯಲ್ಲ ಎಂದು ಹೇಳಿಬಿಡುವ ಮನಸ್ಸಾಗಿ ಇದು ರಾಂಗ್ ನಂಬರ್, ನಾನು ಮದನ್ ಅಲ್ಲವೆಂದು ತಿಳಿಸಿದೆ ಸಂದೇಶದ ಮುಖಾಂತರವೇ. ಅದಾದ ಮೇಲೂ ಅವರಿಂದ ಸಂದೇಶ ಬರುತ್ತಲೇ ಇತ್ತು. ಮದನ್, ಆಟವಾಡಬೇಡ, ತುಂಬಾ ಗಂಭೀರವಾದ ವಿಷಯ, ಕರೆ ಮಾಡು ಎಂತೆಲ್ಲ. ನನ್ನ ಮಾತನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲವೇನೋ ಎಂದುಕೊಂಡು ಸೋಮವಾರ ಕಾಲೇಜಿಗೆ ಹೋದಾಗ ನನ್ನ ತರಗತಿ ಇಲ್ಲದ ಸಮಯದಲ್ಲಿ ನಾನೇ ಕರೆ ಮಾಡಿ ಮಾತನಾಡಿದ್ದೆ. ಆಗ ಅವರಿಗೆ ನಿಸ್ಸಂದೇಹ ಮೂಡಿದ್ದಿರಬೇಕು.
ಅದಾದ ನಂತರ 2 ವಾರಗಳು ಅವರಿಂದ ಕರೆಯಾಗಲಿ ಸಂದೇಶವಾಗಲಿ ಬರಲಿಲ್ಲ. ಆದರೆ ಮೊದಲು ಅಂಜುವಿಗೆ ಆಕ್ಸಿಡೆಂಟ್ ಆದಾಗ ಬಂದಿದ್ದ ಕರೆಯಿಂದ ಅದೇ ಮೊಬೈಲ್ ಸಂಖ್ಯೆಯಿಂದ ಸಂದೇಶ ಬರಲಾರಂಭಿಸಿತು. ನನಗೆ ಸಂದೇಶ ಅಳಿಸಿದ್ದರೂ ಸಂಖ್ಯೆ ಚೆನ್ನಾಗಿ ನೆನಪಿತ್ತು. ನಾನೆಲ್ಲೋ ಆ ಶಾಲೆಯ ಶಿಕ್ಷಕಿಯಿಂದ ಬರುತ್ತಿರಬೇಕು ಎಂದುಕೊಂಡು ಸುಮ್ಮನೆ ನೋಡುತ್ತಿದ್ದೆ. ಶುಭೋದಯ, ಶುಭರಾತ್ರಿ ಹೀಗೆ ಹಾಸ್ಯ ವಿಡಿಯೋಗಳು ಬರುತ್ತಿದ್ದರಿಂದ ನೋಡಿ ಸುಮ್ಮನಾಗುತ್ತಿದ್ದೆ. 3 ದಿನಗಳವರೆಗೂ ಅಲ್ಲಿಂದಲೇ ಬರುತ್ತಿದ್ದ ಸಂದೇಶ. ಅದರ ನಂತರ ಮಾತನಾಡುವಂತೆ ಕೇಳಿದ್ದು. ಇದೆಲ್ಲವೂ ವಿಚಿತ್ರ ಎನಿಸಿತ್ತು. ನೀನು ಯಾಕೆ ಮಾತನಾಡೋದಿಲ್ಲ? ನೀನು ಹೀಗೆ ಹಾಸ್ಯಭರಿತ ವಿಡಿಯೋಸ್ ಕಳುಹಿಸು, ಹಾಗೆ ಸಹಜವಾಗಿ ಮಾತನಾಡು ಎಂದು ಅಲ್ಲಿಂದ ಬಂದ ಸಂದೇಶ ಆಗಲೇ ಮತ್ತಷ್ಟು ಅನುಮಾನ ಮೂಡಿಸಿದ್ದು. ಶಿಕ್ಷಕಿಯಾದರೆ ಅವರುಗಳು ಯಾಕೆ ಈ ರೀತಿ ಮಾಡಲು ಸಾಧ್ಯ? ನನಗೆ ಮೊಬೈಲ್ ಸಂಖ್ಯೆ ಮರೆತಿರಬೇಕು ಎಂದುಕೊಂಡು ಮಾಡಿದವರಾದರೂ ನಾನು ಯಾರೆಂಬುದು ತಿಳಿದೇ ಹೀಗೆ ಮಾತನಾಡು ಎನ್ನುವುದು ಏನಿರಬಹುದು? ಕಾರಣವೆಂದು ಬಸ್ ಏರಿ ಆಶ್ರಮದತ್ತ ಹೊರಡಲು ಕುಳಿತವಳಿಗೆ ಬಂದ ವಿಡಿಯೋ ಸ್ಪಷ್ಟವಾಗಿ ಉತ್ತರಿಸಿಬಿಟ್ಟಿತ್ತು. ಇದು ಮೇಡಂ ಯಾರೋ ಮಾಡುತ್ತಿರುವುದಲ್ಲ ಎಂಬುದು ಅಲ್ಲಿಗೆ ನಿಸ್ಸಂದೇಹ ಪೂರ್ವಕವಾಗಿ ಸಾಬೀತಾಗಿತ್ತು. ಆದರೂ ಯಾರೆಂದು ತಿಳಿಯೋವರೆಗೂ ಸುಮ್ಮನಿರೋಣವೆಂದಿದ್ದ. ಅದೇ ನಾನು ಮಾಡಿದ ತಪ್ಪು. ಅಷ್ಟರಲ್ಲಿ ಅಮ್ಮ ಜೋರಾಗಿ ಕೂಗಿಕೊಂಡರು. ವಾಸ್ತವಕ್ಕೆ ಮರಳಿದೆ. 6 ತಿಂಗಳ ಹಿಂದಿನ ನೆನಪಿನಿಂದ ಹೊರಬಂದಾಗ ಕಂಡದ್ದು ನನ್ನ ಶವವನ್ನ ನನ್ನ ಕಣ್ಣ ಮುಂದೆಯೇ ಆಂಬ್ಯುಲೆನ್ಸ್ಗೆ ರವಾನಿಸುತ್ತಿದ್ದಾರೆ. ಹೇಳು ಮೇರಿ, ನಾನು ಗಂಗಾಳನ್ನ ನೋಡಿ ಗಾಡಿಯಲ್ಲಿ ಬರುತ್ತೇನೆ. ನೀವು ಸರ್ ಹೊರಡಿ. ಆಯ್ತು, ಹೇಗಿದ್ದಾಳೆ ಅಂತ ಕರೆ ಮಾಡಿ ಹೇಳು. ನಾವು ಹೊರಡುತ್ತೇವೆ, ಬೇಗ ಬಾ. 6 ತಿಂಗಳ ಹಿಂದಿನ ದಿನಗಳನ್ನ ನೆನಪಿನ ತೆರೆಯಲ್ಲಿ ಮೂಡಿಸುತ್ತಾ ಕುಳಿತ ನನ್ನನ್ನ ಎಚ್ಚರಿಸಿದ್ದು ಅಮ್ಮನ ಕೂಗು. ಸ್ಟ್ರಕ್ಚರ್ನಲ್ಲಿ ನನ್ನ ನಿರ್ಜೀವ ದೇಹವನ್ನ ಸಾಗಿಸಲು ಮುಂದಾದಾಗ ಅಮ್ಮ ಕೂಗಿಕೊಂಡರು. ಅದೇ ತಕ್ಷಣ ನಾನು ವಾಸ್ತವದ ನೆಲೆಯನ್ನ ತಲುಪಿದೆ. ನನ್ನ ಕಣ್ಣ ಮುಂದೆಯೇ ನನ್ನ ಶವವನ್ನ ತೆಗೆದುಕೊಂಡು ಹೋಗುತ್ತಿರುವುದು ನನ್ನಿಂದ ಜೀರ್ಣಿಸಿಕೊಳ್ಳಲಾಗದ ವ್ಯಥೆಯೇ ತಂದಿದೆ. ಈ ವಯಸ್ಸಿನಲ್ಲಿ ನನ್ನ ಸಾವು ಸಂಭವಿಸಿದ್ದು ಶೋಚನೀಯ ಅಲ್ಲವೇ? ನಾನೀಗ 21 ವರ್ಷದ ತರುಣಿ. ನನ್ನನ್ನು ಕಂಡವರು ಹೇಳುವರು, ಆಹಾ, ಇಂತಹ ಚೆಲುವು ಎಲ್ಲೂ ಕಂಡಿಲ್ಲ, ಯಾವ ರತಿಗೂ ಸಾಟಿಯಲ್ಲ. ಅದೆಷ್ಟೋ ಹಾಡುಗಳು ಕವಿತೆಗಳು ಮೂಡಿವೆ ಹೆಣ್ಣಿನ ಸೌಂದರ್ಯ ಲಾಪನೆಯಲ್ಲಿ, ಅವಳನ್ನ ವರ್ಣಿಸುವಲ್ಲಿ. ಆದರೆ ಅದೆಲ್ಲದಕ್ಕೂ ಮಿಗಿಲಾದ ಸೌಂದರ್ಯ ಗಣಿ ಇವಳದು ಎಂಬಂತೆಲ್ಲ ಮಾತನಾಡಿದ ಹುಡುಗರ ಮಾತುಗಳನ್ನು ನನ್ನ ಕಿವಿಗಳು ಆಲಿಸಿಯೂ ಇದ್ದವು. ಹಾಗೆ ನಮ್ಮ ಆಶ್ರಮದಲ್ಲಿ ಇರುವ ಎಲ್ಲಾ ಹುಡುಗಿಯರಿಗೂ ನನ್ನ ದೇಹ ಸೌಂದರ್ಯ ಕಂಡರೆ ಒಂದು ಬಗೆಯ ಕಿಚ್ಚು. ಆದರೆ ಯಾರೂ ತೋರಿಸಿಕೊಳ್ಳುತ್ತಿರಲಿಲ್ಲ. ಆ ಕಿಚ್ಚು ಸಹ ಸ್ವಾರ್ಥದಿಂದ ಕೂಡಿರಲಿಲ್ಲ. ಸಹಜವಾಗಿ ತಾವು ಅವಳಂತೆ ಇರಬೇಕೆಂಬ ಬಯಕೆಯನ್ನಷ್ಟೇ ಅವರದ್ದು. ಹಾಗೆ ನಮ್ಮ ಕಾಲೇಜಿನ ಹೆಣ್ಣು ಮಕ್ಕಳು ಸಹ ಅಷ್ಟೇ. ಯಾವಾಗ್ಲೂ ನನ್ನ ಅಂದವಂದ ಕುರಿತು ಮಾತು ಅವರದ್ದು. ಇನ್ನು ಗಂಗಾ ಇದ್ದಾಳಲ್ಲ, ನನಗೆ ದಿನವೂ ದೃಷ್ಟಿ ತೆಗೆಯುವುದೇ ಕೆಲಸ ಅವಳಿಗೆ. ನಾನೆಂತ ದುರಾದೃಷ್ಟವಂತೆ. ಇನ್ನೂ ಬದುಕಿ ಸಾಧಿಸಬೇಕಿದ್ದು ಹೇರಾಳವಿತ್ತು. ಆಸೆ ಕಡಲು ಉಕ್ಕಿ ನುರೆಯುವ ಮುನ್ನವೇ ಬತ್ತಿ ಹೋಯಿತು. ಜಾತಿ ಮತ ಭೇದವಿಲ್ಲದೆ ಬೆಳೆದ ಚಿಗುರು ಸುಟ್ಟು ಕರಕಲಾಯಿತು. ಪೀಟರ್, ಎಲ್ಲಿರುವೆ ನೀನು? ನಾನೊಂದು ತಪ್ಪು ಮಾಡಿಬಿಟ್ಟೆ. ಈ ಜಗತ್ತಿನ ಮುಂದೆ ತಪ್ಪನ್ನು ತಪ್ಪೆಂದು ತೋರಿಸಲು ಹೋಗಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇದು ಘನಘೋರ ವ್ಯವಸ್ಥೆಯುಳ್ಳ ಸಮಾಜ. ಇಲ್ಲಿ ತಪ್ಪು ಮಾಡುವವರ ಸಂಖ್ಯೆಯೇ ಅಧಿಕ, ಅದನ್ನ ತಿದ್ದಿ ಹೇಳುವವರು ವಿರಳ. ಹಾಗೇನಾದ್ರೂ ತಿದ್ದಲು ಹೊರಟರೆ ಕೊನೆಗೆ ತಾವೇ ತಪ್ಪೆಂದು ಭಾವಿಸಿ ತಮ್ಮ ಕೊನೆಗೆ ತಾವೇ ಅಂತ್ಯವನ್ನ ಹಾಡಿಕೊಳ್ಳಬೇಕು. ಇಂತಹ ಕ್ರೂರಿ ಜನಗಳ ನಡುವೆ ನಾನು ನಿನ್ನ ಸ್ನೇಹ ಬಯಸಿದ್ದು ಬಹಳ ದೊಡ್ಡ ತಪ್ಪು ಪೀಟರ್. ಇಂದಿಗೆ ನಿನ್ನ ಜೊತೆ ಮಾತನಾಡಿ 3 ತಿಂಗಳೇ ಕಳೆದಿವೆ. ಹೌದು, ಆ ದಿನ ಅಂಜು ಶಾಲೆಯಿಂದ ಯಾರೋ ನನಗೆ ಮಾಡುತ್ತಿದ್ದ ಸಂದೇಶಗಳ ಕುರಿತು ಬೇಸರದ ಆಲೋಚನೆಯಲ್ಲಿದ್ದಾಗ ಮತ್ತೆ ನಿನ್ನ ಮಾತುಗಳು, ನೀನು ಮಾಡುತ್ತಿದ್ದ ಸಂದೇಶಗಳು ನನ್ನನ್ನ ಸಬಲಗೊಳಿಸಿತು. ನಿನ್ನ ಆಗಮನ ಈ ಜೀವನದಲ್ಲಿ ಅನಿರೀಕ್ಷಿತವಾದರೂ ನನ್ನಲ್ಲಿ ಸ್ಥೈರ್ಯ ತುಂಬಿ ಮುನ್ನಡೆಸಿದೆ ನೀನು. ಅಂದು ನಾನು ತಲೆಕೆಡಿಸಿಕೊಂಡು ಕುಳಿತಾಗ ಗಂಗಾಳ ಬಳಿಯೂ ಇದನ್ನ ಹೇಳಲಾಗಲಿಲ್ಲ. ಅನಾಮಿಕನಾಗಿ ಬಂದ ನೀನು ಅದೆಷ್ಟೋ ಆಪ್ತನಾದೆ. ನೀನೇ ಅಲ್ಲವಾ ಅಂದು ಕರೆ ಮಾಡಿದ್ದು. ನಾನು 2ನೇ ಬಾರಿ ಬಂದ ಕರೆ ಸ್ವೀಕರಿಸಿದಾಗ ಕ್ಷಮಿಸಿ, ನನ್ನ ಗೆಳೆಯನ ಜೊತೆಗೆ ಬಹಳ ಅವಸರವಾಗಿ ಮಾತನಾಡಬೇಕಿತ್ತು. ಅವನ ಮೊಬೈಲ್ ಸಂಖ್ಯೆ ಕಳೆದುಕೊಂಡಿದೆ. ಅವರ ಮನೆಯವರಿಗೆ ತೊಂದರೆಯಾಗಿತ್ತು. ಅವನು ಬೇರೆಲ್ಲೋ ದೂರದ ಊರಿನಲ್ಲಿದ್ದ. ಅವನ ಸಂಪರ್ಕ ಮಾಡಲು ಯಾರಿಂದಲೂ ಆಗುತ್ತಿರಲಿಲ್ಲ. ನಾನು 1 ತಿಂಗಳಿನಿಂದ ಅವನ ನಂಬರ್ಗೆ ಕರೆ ಮಾಡಿ ಸಾಕಾಗಿ ಹಳೆಯ ನಂಬರ್ ಒಂದನ್ನ ನೆನಪಿಸಿಕೊಂಡು ಮಾಡಿದ್ದೆ. ಆದರೆ ಆ ನಂಬರ್ ಕೇವಲ 1 ಸಂಖ್ಯೆಯ ವ್ಯತ್ಯಾಸದಿಂದ ನಿಮಗೆ ಬಂದಿದೆ. ನೀವೇನಾದ್ರೂ
ಇದು ನಿಮ್ಮ ಗೆಳೆಯರ ನಂಬರ್ ಅಲ್ಲ, ರಾಂಗ್ ನಂಬರ್ ಎಂದು ತಿಳಿಸದೇ ಹೋಗಿದ್ದರೆ ನಾನು ಕಾಯ್ದು ಕಾಯ್ದು ಕೂರಬೇಕಿತ್ತು ವಿನಃ ಕೊನೆಯ ಗಳಿಗೆಯಲ್ಲಿ ಅವನ ತಾಯಿಯ ಮುಖ ನೋಡಲು ಆಗದಂತೆ ಆಗಿಬಿಡುತ್ತಿತ್ತು ಎಂದು ನೇರವಾಗಿ ವಿವರಿಸಿದಾಗ ನಿನ್ನ ಬಗ್ಗೆ ಅಭಿಮಾನ ಮೂಡಿತ್ತು. ಅದಾದ ನಂತರ 1 ವಾರಗಳು ನಮ್ಮ ಮಾತುಗಳಲ್ಲಿ ಆಪ್ತತೆ ಮೂಡಿತು. ಇಬ್ಬರು ಉತ್ತಮ ಗೆಳೆಯರಾದೆವು ಅಲ್ಲವ ಪೀಟರ್. ಆದರೆ ಈ 3 ತಿಂಗಳಿಂದ ನಾನೇ ನಿನ್ನಿಂದ ದೂರವಾದೆ. ನೀನು ಜೊತೆಯಲ್ಲಿಯೇ ಇದ್ದಿದ್ದರೆ ಬಹುಶಃ ನನಗೆ ಈ ಸ್ಥಿತಿ ಒದಗುತ್ತಿರಲಿಲ್ಲ ಎನಿಸುತ್ತಿದೆ. ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಪೀಟರ್. ನೋಡು, ನನ್ನ ಶವ ನನ್ನ ಮುಂದೆಯೇ ಸ್ಮಶಾನಕ್ಕೆ ಹೊರಟಿದೆ. ಎಂತಹ ವಿಪರ್ಯಾಸ ಅಲ್ಲವಾ? ಹೋಗಲಿ, ಈಗೇನು ಮಾಡಲು ತಾನೇ ಸಾಧ್ಯ? ಈಗ ನಾನು ನನ್ನ ಅಂತಿಮ ಸಂಸ್ಕಾರ ನೋಡಲು ಹೊರಡರೆ ಅಥವಾ ಗಂಗಾಳನ್ನ ನೋಡಲು ಹೋಗಲಿ? ನನಗೆ ಬೇಕಿರುವುದು ಈಗ ಗಂಗಾಳನ್ನ ನೋಡುವುದು. ಮೇರಿ ಮೇಡಮ್ ಹೇಗೂ ಹೊರಟಿದ್ದಾರೆ, ಅವರನ್ನೇ ಹಿಂಬಾಲಿಸುತ್ತಿದ್ದೇನೆ. ಮೇಡಮ್ ನಿಲ್ಲಿ, ನಾನೂ ಬರುವೆ. ಛೆ, ಎಂತಹ ಮರಗೂಳಿತನ! ಮತ್ತೆ ಮತ್ತೆ ನಾನ್ಯಾರೆಂಬುದನ್ನ ಮರೆತಿದ್ದೇನೆ. ಮೇರಿ ಮೇಡಮ್ ಇಷ್ಟು ಅವಸರವಾಗಿ ಓಡುತ್ತಿದ್ದಾರೆ. ಮತ್ತೆ ಭಯ ಉಂಟಾಗಿದೆ. ಗಂಗಾ, ನಿನಗೇನು ಆಗದಿರಲಿ. ದೇವರ ಮೊರೆಯೊಂದಿಗೆ ಮೇರಿ ಮೇಡಮ್ನ ಹಿಂಬಾಲಿಸುತ್ತಿದ್ದೇನೆ. ತೀವ್ರ ನಿಗಾ ಘಟಕದೊಳಗೆ ಹೊಕ್ಕ ಮೇಡಮ್ ಡಾಕ್ಟರ್ ಬಳಿ ಮಾತನಾಡುತ್ತಿದ್ದಾರೆ. ಇಲ್ಲಿ ಸುಮಾರು ರೋಗಿಗಳಿರಬಹುದು. ಬಹುದೊಡ್ಡ ಕೊಠಡಿ. ನಾನೇ ಹುಡುಕುತ್ತೇನೆ ಎಂದುಕೊಂಡೆ. ಎಲ್ಲ ರೋಗಿಗಳನ್ನ ಗಮನಿಸುತ್ತಾ ನಡೆದಿದ್ದೇನೆ. 20ಕ್ಕೂ ಮೇಲೆ ಇರಬಹುದು ರೋಗಿಗಳು. ಇವರ್ಯಾರೂ ಅಲ್ಲ. ಗಂಗಾ ಎಲ್ಲಿ ಉಳಿದಿರುವುದು? ಕೊನೆಯ ಸಾಲಿನ ರೋಗಿಗಳ ಬೆಡ್. ಒಬ್ಬೊಬ್ಬರನ್ನಾಗಿ ಪರಿಶೀಲಿಸಿ ಕೊನೆಯ ಬೆಡ್ಗೆ ಬರುವ ವೇಳೆ ಆಯಾಸವಾದಂತಿದೆ. ನಿಧಾನವಾಗಿ ನಡೆದು ಬಂದೆ. ಅಯ್ಯೋ ಗಂಗಾ, ನನ್ನ ಮುದ್ದು ಬಂಗಾರಿ ಗಂಗು. ಚೀರಿಕೊಂಡು ಓಡಿ ಹೋಗಿ ಅವಳನ್ನ ತಬ್ಬಿದೆ. ಅವಳ ಈ ಸ್ಥಿತಿ ನೋಡಲಾಗುತ್ತಿಲ್ಲ. ಏನಾಗಿದೆ ಇವಳಿಗೆ? ಕೃತಕ ಉಸಿರಾಟದಲ್ಲಿದ್ದಾಳೆ. ಬಾಯಿ ಮುಗವೆಲ್ಲ ಪೈಪುಗಳು. ಅವಳ ಸುತ್ತಲೂ ಇರುವ ವಿದ್ಯುತ್ ವೈದ್ಯೋಪಯೋಗಿ ಮಿಷನ್ಗಳು ಎಲ್ಲವನ್ನ ಕಂಡ ನನಗೆ ಹೃದಯಘಾತವಾದಂತಿದೆ. ಗಂಗಾ, ಏನಾಯ್ತು ನಿನಗೆ? ನಾನು ಅಪ್ಪಿಕೊಂಡು ರೋಧಿಸುತ್ತಿದ್ದರು. ಅಚಲವಾಗಿ ಮಲಗಿದ್ದೀಯಲ್ಲ. ನಿನ್ನ ಪುಟ್ಟಮ್ಮ ಒಂದು ಹನಿ ಕಣ್ಣೀರು ಸುರಿಸಿದರೂ ತಾಳಲಾರದೆ ನೀನೇ ಅತ್ತು ಬಿಡುತ್ತಿದ್ದೆ. ಆದರೆ ಇಂದೇಕೆ ಗಂಗು? ನಾನಿಷ್ಟು ರೋಧಿಸುತ್ತಿದ್ದರೂ ನಿರ್ಭಾವುಕಳಾಗಿದ್ದೀಯ. ಗಂಗಾ, ಕಣ್ತೆರೆದು ನೋಡೆ ಎಂದು ಬಡಬಡಿಸುತ್ತಿರುವ ನನ್ನ ಧ್ವನಿಗೆ ಅವಳಿಂದ ಯಾವ ಸ್ಪಂದನೆಯೂ ಇಲ್ಲ. ಅಷ್ಟರಲ್ಲಿ ಡಾಕ್ಟರ್ ಒಳ ಬಂದರು. ಸ್ಕ್ರೀನ್ ಸರಿಸಿ ಅವರ ಜೊತೆಗೆ 3 ಸಿಸ್ಟರ್ಸ್ ಸಹ ಬಂದಿದ್ದಾರೆ. ಏನು ಹೇಳಬಹುದು? ಗಂಗಾಗೆ ಏನಾಗಿದೆ ಕೇಳಿಸಿಕೊಳ್ಳೋಕೆ ವಿನಃ ನನ್ನ ಬಳಿ ಬೇರೆ ಮಾರ್ಗವಿಲ್ಲ. ತಬ್ಬಿದ್ದ ಅವಳಿದ್ದ ದೂರ ಸರಿದು ಅವಳ ಕೈಯ ಬಳಿ ನಿಂತೆ. ಅಷ್ಟರಲ್ಲಿ ಮೇರಿ ಮೇಡಮ್ ಸಹ ಬಂದರು. ಸರ್, ಹೇಗಿದ್ದಾಳೆ ಈಗ? ಈಗಲೇ ಏನು ಹೇಳೋಕೆ ಆಗೋದಿಲ್ಲ. ಅವರ ಕಂಡೀಷನ್ ಬಹಳ ಸೀರಿಯಸ್ ಇದೆ. ಎಲ್ಲ ರಿಪೋರ್ಟ್ಗಳು ಬರಬೇಕಿದೆ. ತಲೆಗೆ ಬಲವಾದ ಹೊಡೆತ ಬಿದ್ದಿದೆ. ರಿಪೋರ್ಟ್ ಬಂದ ನಂತರ ಏನೇ ಇದ್ದರೂ ತಿಳಿಸುತ್ತೇವೆ. ಮೇರಿ ಮೇಡಮ್ ಧ್ವನಿ ಗದ್ಗಿತವಾಯಿತು. ಸರಿ ಸರ್ ಎಂದು ಹೇಳಲು ತಡವರಿಸುತ್ತಿದ್ದರು. ಸರಿ ಎಂದು ಹೇಳಿ ಹೊರಡುತ್ತಿದ್ದಾರೆ. ನಾನು ಸಹ ಅವರೊಡನೆ ಹೋಗುವುದಾ? ಗಂಗು, ಏನಾಯ್ತು ನಿನಗೆ? ಹೇಗಾಯ್ತು? ಇದೆಲ್ಲ ತಿಳಿಯಲೇಬೇಕು ಗಂಗು. ನಿನ್ನನ್ನ ಈ ಸ್ಥಿತಿಯಲ್ಲಿ ನೋಡಲಾಗುತ್ತಿಲ್ಲ. ಬೇಗ ಹುಷಾರಾಗು ಬಂಗಾರಿ. ನೀನು ಮೊದಲಿನಂತಾಗಲೇಬೇಕು ನನಗಾಗಿ. ಮಲಗಿರು, ನಾನು ಮೇಡಮ್ ಜೊತೆ ಹೋಗಿ ಬರುತ್ತೇನೆ. ಏನಾಗಿದೆ ನಾನು ತಿಳಿಯಲೇಬೇಕು. ಅದೊಂದು ಸಂಕಟ ಆಗುತ್ತಾ ಇದೆ ಕಣೆ. ಏನೇ ಮಾಡಲಿ ಬಿಟ್ಟು ಹೋಗಲಾಗುತ್ತಿಲ್ಲ. ಆದರೆ ನಿನ್ನ ಸ್ಥಿತಿಗೆ ಕಾರಣ ಏನು ನಾನು ತಿಳಿಯಲೇಬೇಕು ಎಂದು ಸಮಾಧಾನಿಸಿ ಅವಳ ತಲೆಯ ನೆವರಿಸಿ ಮೇಡಮ್ ನನ್ನ ಹಿಂಬಾಲಿಸಿದ್ದೇನೆ. ಅಳುತ್ತಲೇ ನಡೆದಿದ್ದಾರೆ ಮೇರಿ ಮೇಡಮ್. ಅಯ್ಯೋ, ಏನಾಗಿದೆ ಏನೇನು ತಿಳಿಯದೆ ನನ್ನ ಒಡಪಡಿಕೆಗೆ ಉತ್ತರವಾದರೂ ಏನು? ಮೇಡಮ್ ಜೊತೆಗೆ ನಾನು ಗಾಡಿ ಏರಿದೆ. ಪಾಪ, ಇನ್ನೂ ಅವರು ಅಳು ನಿಂತಿಲ್ಲ. ಹೇಗೆ ನಿಲ್ಲಲು ಸಾಧ್ಯ? ನಾನು ಸತ್ತು ಹೋಗಿದ್ದೇನೆ. ಇನ್ನು ಗಂಗಾಳ ಸ್ಥಿತಿ ಗಂಭೀರವಾಗಿದೆ. ಎಂತಹ ದುರ್ಗತಿ ಬಂತು! ಈವರೆಗೆ ನಮ್ಮ ಆಶ್ರಮದಲ್ಲಿ ಈ ರೀತಿ ಆಗಿಯೇ ಇಲ್ಲ. ಮತ್ತೆ ನನ್ನ ನೆನಪು ಆ ಸಂದೇಶಗಳನ್ನ ಸರಿದಿದೆ. ಹೌದು, ಆ ಸಂದೇಶಗಳನ್ನ ಮಾಡುತ್ತಿದ್ದದ್ದು ಯಾರು? ಅಂಜನಾ ಶಾಲಾ ಶಿಕ್ಷಕರೇನಾ? ಅದು ರಂಗನಾಥ್ ಸಾರ್ ಮೇಲೆ ನನಗೆ ಅನುಮಾನ ಗಾಢವಾಗಿ ಇತ್ತು. ಅದನ್ನ ಬಗೆಹರಿಸಿಕೊಳ್ಳಲು ನಾನೇ ಮರು ಉತ್ತರಿಸಲು ಶುರುವಿಟ್ಟಿದ್ದೆ. ಯಾಕಂದ್ರೆ ಅವರಿಂದ ಬಂದ ಒಂದು ವಿಡಿಯೋ ಬ್ಲಾಕ್ ಮೇಲ್ ಮಾಡುವ ಹಾಗಿತ್ತು. ಅದು ನನ್ನ ಗಂಗಾಳ ಸಂಬಂಧಿತ ವಿಡಿಯೋ. ಅದನ್ನ ಕಸಿದುಕೊಳ್ಳಲು, ಅದರಿಂದ ಗಂಗಾಳ ಜೀವನಕ್ಕೆ ಆಗುವ ಆಪತ್ತು ತಪ್ಪಿಸಲು ಅವಳಿಗೂ ಹೇಳದೆ 1-2 ವಾರಗಳು ಸಹಜವಾಗಿ ಶುಭೋದಯ, ಶುಭ ದಿನ, ಶುಭರಾತ್ರಿ, ಹೀಗೆ ಆಯ್ತಾ, ತಿಂಡಿ ಆಯ್ತಾ ಎಂಬಂತಹ ಸಂದೇಶಗಳಿಗೆ ಸಹಜವಾಗಿ ಹೂ ನಿಮ್ಮದು ಎಂಬಂತೆ ಉತ್ತರಿಸುತ್ತಿದ್ದೆ ಅಷ್ಟೇ. ಅವರು ಹಾಗೆ ಮಾತನಾಡುತ್ತಿದ್ದರು. ಆದರೆ ನೀವು ಯಾರೆಂದು ಎಷ್ಟು ಬಾರಿ ಕೇಳಿದರೂ ಆಸ್ ಎ ಫ್ರೆಂಡ್ ಅಂದುಕೋ ಎನ್ನುತ್ತಲೇ ಇದ್ದಾರೆ ಹೊರತು ಬೇರೇನೂ ಹೇಳಲೇ ಇಲ್ಲ. ಗಂಗಾಳ ವಿಡಿಯೋ ಕುರಿತು ಎಷ್ಟು ಬಾರಿ ಕೇಳಿದರೂ ಕೊಡುವೆನೆಂದು ಹೆದರಿಸುತ್ತಾ ಕಾಲ ಕಳೆಯುತ್ತಿದ್ದರು. ಅದೇ ಸಮಯದಲ್ಲಿ ಪೀಟರ್ ಸ್ನೇಹವೂ ಆಗಿತ್ತು. ನನ್ನ ಬಗ್ಗೆ ತಿಳಿದಂತೆ ನಾನು ಸಂದೇಶ
ನಿರ್ವಹಿಸುತ್ತಿರುವ ಅಂಜನಾ ಶಾಲೆಯ ಶಿಕ್ಷಕರ ಕುರಿತು ತಿಳಿಸಿದ್ದೆ. ಆಗ ನೀನೇ ಸಹಾಯ ಮಾಡಿದ್ದು, ಆ ವಿಚಾರವಾಗಿ ನನ್ನ ಜೊತೆ ಇದ್ದು ಧೈರ್ಯ ಮೂಡಿಸಿದ್ದು. ನಿನ್ನ ಉಪಾಯದಿಂದಲೇ ಯಾರು ಎಂಬುದನ್ನ ತಿಳಿಯಲು ಸಾಧ್ಯವಾಯಿತು. ನಾನಂದುಕೊಂಡಿದ್ದೆ ಅದು ರಂಗನಾಥ್ ಸಾರ್ ಆಗಿರಬಹುದು. ಅಂದು ಪೀಟರ್ ಹೇಳಿದಂತೆ ನಾನು ಅವರಿಗೆ ಗಂಗಾಳ ವಿಡಿಯೋಗೆ ಬೇಡಿಕೆ ಇಟ್ಟು ಏನೇ ಹೇಳಿದರೂ ಮಾಡುವುದಾಗಿ ಕೇಳಿಕೊಂಡಾಗ, ಆಗಿದ್ದರೆ ಪರೀಕ್ಷೆ ಶುರುವಿಡುವ ಮುನ್ನವೇ ಭೇಟಿಯಾಗು, ನೀಡುವೆ, ಆದರೆ ಯಾರ ಬಳಿಯೂ ಹೇಳುವ ಹಾಗಿಲ್ಲ ಎಂದಿದ್ದರು. ಎಲ್ಲ ವಿಚಾರಗಳ ಸಂವಹನ ಸಂದೇಶಗಳ ಮೂಲಕವೇ ಇತ್ತು. ಅದು ನನ್ನ ಕಾಲೇಜಿನ ಬಿಡುವಿನ ವೇಳೆಯಲ್ಲಿ ನನ್ನನ್ನೇ ಕೇಳಿ ತಿಳಿದು ಮಾಡುತ್ತಿದ್ದರು. ಹಾಗಾಗಿ ಅಲ್ಲಿಯೂ ನಾನು ದುರ್ಬಲಳಾಗಿದ್ದೆ. ಆ ದಿನ ಬಂದೇ ಬಿಟ್ಟಿತು. ನನಗೆ ರಂಗನಾಥ್ ಸಾರ್ ಮೇಲೆ ಇದ್ದ ಅಭಿಮಾನ, ಗೌರವ ಸಂಪೂರ್ಣ ಕಳಚಿತ್ತು. ಅವರ ಬಗ್ಗೆ ಶಾಲೆಗೆ ವಿಷಯ ತಿಳಿಸಬೇಕು, ಅದಕ್ಕೆ ಸೂಕ್ತವಾದ ಸಾಕ್ಷ್ಯವು ಬೇಕೆಂದೇ ಈ ಉಪಾಯ ಮಾಡಿದ್ದಾಗಿತ್ತು. ಆ ದಿನ ನನ್ನ ಬಿಡುವಿನ 2 ತರಗತಿ, ಅಂದರೆ 2 ಗಂಟೆ ಬಿಡುವಿನ ವೇಳೆಯಲ್ಲಿ ಅಂಜು ಶಾಲೆಯ ಹಿಂಭಾಗವಿದ್ದ ಸ್ಟೇಡಿಯಂ ಬಳಿ ಬರಲು ಹೇಳಿದಾಗ ಭಯದೊಂದಿಗೆ ಹೋಗಿದ್ದೆ. ಅಲ್ಲಿ ಬಂದವರನ್ನ ಕಂಡಾಗ ನಾನು ಹೆದರಿದ್ದಕ್ಕಿಂತ 100 ಪಟ್ಟು ಆತಂಕ ಅವರನ್ನ ಕಂಡಾಗಲೇ ಮೂಡಿದ್ದು. ಅಲ್ಲಿ ಬಂದದ್ದು ರಂಗನಾಥ್ ಸಾರ್ ಆಗಿರಲಿಲ್ಲ. ನನ್ನ ಊಹೆಯಂತೆ ತಪ್ಪು ಮಾಡುತ್ತಿದ್ದದ್ದು ರಂಗನಾಥ್ ಸಾರ್ ಅಲ್ಲ ಎಂಬುದು ಖಾತ್ರಿಯಾಗಿತ್ತು. ಬಂದದ್ದು ಅವರ ಮಗ ಸಂದೀಪ್ ಆಗಿದ್ದ. ಅವನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದ. ಹಾಗಾಗಿ ಶಾಲೆಗೆ ಬರುವುದು ಹೋಗುವುದು ಅವನ ಬಿಡುವಿನ ಕೆಲಸ. ರಂಗನಾಥ್ ಸಾರ್ ಬಹಳ ಸಭ್ಯರು ಆದ ಕಾರಣ ಮಗನ ವಿಷಯ ತಿಳಿದರೂ ಅವರ ಮರ್ಯಾದೆಗಾಗಿ ಹೆದರಿ ತೋರಿಸಿಕೊಳ್ಳದೆ ಇದ್ದಿರಬಹುದು. ಸ್ಟೇಡಿಯಂ ಒಳಗೆ ಎಲ್ಲರಿಗೂ ಪ್ರವೇಶವಿಲ್ಲ. ಆದ್ರೆ ಮೊದಲೇ ದುಡ್ಡಿನ ದರ್ಪ ಜೊತೆಗೆ ಅಲ್ಲಿನ ಮೆಂಬರ್ಶಿಪ್ ಏನೋ ಪಡೆದಿದ್ದನು. ಏನೋ ನನಗೇನು ತಿಳಿಯದು. ಒಳಗೆ ಕರೆದುಕೊಂಡು ಹೋಗಿದ್ದ. ಪೀಟರ್ ನನಗಾಗಲೇ 3 ಉಪಾಯ ತಿಳಿಸಿದ್ದ. ಯಾವುದಾದ್ರೂ ಫಲಿಸದೇ ಇದ್ದರೆ ತಾನೇ ಬರುವುದಾಗಿಯೂ ತಿಳಿಸಿ ಹೆದರಬೇಡವೆಂದಿದ್ದ. ಒಳಗೆ ಹೋದ ತಕ್ಷಣ ಅಲ್ಲೊಂದು ಜಾಗದಲ್ಲಿ ಕೂರಿಸಿ ನನ್ನೊಡನೆ ಅಸಭ್ಯ ಮಾತುಗಳನ್ನ ಶುರುವಿಟ್ಟಾಗ ನಾನು ಅವನ ಬಳಿ ನಾಜೂಕಾಗಿ ಮಾತನಾಡಿ ವಿಷಯ ತಿಳಿದುಕೊಂಡೆ. ಗಂಗಾಳ ವಿಷಯವಾಗಿ ಇದ್ದ ವಿಡಿಯೋ ಅಸಹ್ಯಕರವಲ್ಲವಾದರೂ ಅವಳ ಶಾಲಾ ವಾರ್ಷಿಕೋತ್ಸವದಲ್ಲಿ ಉಡುಪು ಬದಲಾಯಿಸುವಾಗ ಅವಳ ಅರೆನಗ್ನ ಚಿತ್ರಗಳನ್ನ ವಿಡಿಯೋವನ್ನ ಮಾಡಲಾಗಿತ್ತು. ಅದು ಅವನ ಗೆಳತಿಯಿಂದಲೇ ಆಕೆಗೆ ಹಣ ಬೇಕಿತ್ತು. ಹಣಕ್ಕಾಗಿ ಇವನ ಹಿಂದೆ ಬಿದ್ದಿದ್ದಳು. ಮೋಜು ಮಸ್ತಿಗಾಗಿ ಅವನ ಹಿಂದೆ ಬಿದ್ದ ಅವಳಿಂದ ಅವನಿಗೆ ಬೇಕಾದ ಹುಡುಗಿಯರ ಫೋಟೋ ವಿಡಿಯೋಸ್ ಪಡೆದುಕೊಳ್ಳುವುದು ಅವನ ನೀಚ ಸ್ವಭಾವ ಎಂಬುದು ಅಲ್ಲಿಗೆ ಅರ್ಥವಾಗಿತ್ತು. ನಾವಿರುವುದೇ ಸರ್ಕಾರಿ ಕಾಲೇಜಿನಲ್ಲಿ. ಹಣವಿಲ್ಲದೆಯೇ ಸರ್ಕಾರಿ ಕಾಲೇಜು ಸೇರುವವರು ಅಂದ ಮೇಲೆ ಹಣದ ಪ್ರಾಮುಖ್ಯತೆ ಇಷ್ಟೆಲ್ಲ ಇದೆಯಾ? ಹಣಕ್ಕಾಗಿ ಏನು ಬೇಕಾದ್ರೂ ಮಾಡುತ್ತಾರಾ ಹುಡುಗಿಯರು ಎನಿಸಿ ಅಸಹ್ಯ ಹುಟ್ಟಿತು ಅಂತಹ ಹೆಣ್ಣು ಮಕ್ಕಳ ಮೇಲೆ. ಆಗ್ಲೇ ತಿಳಿದದ್ದು ಇನ್ನೊಂದು ಕಟು ವಿಷಯ. ಆ ಹುಡುಗಿಯರನ್ನ ಪ್ರೀತಿ ಪ್ರೇಮವೆಂದು ನಂಬಿಸಿ ಕೊನೆಗೆ ಕೈ ಬಿಡುವ ಸಮಯದಲ್ಲಿ ಕೆಲವರು ಅದಾಗಲೇ ಮೋಜು ಮಸ್ತಿಯಲ್ಲಿ ಸುಖವ ಕಂಡು ಅದರಿಂದ ದೂರ ಬರಲಾಗದೆ ಕೆಟ್ಟ ಚಟಗಳಿಗೆ ಬಲಿಯಾಗಿ ಹಾಳಾಗಿದ್ದಾರೆ ಎಂಬುದು. ಇಷ್ಟೆಲ್ಲ ತಿಳಿಸಿದವನಿಗೆ ನಾನೇ ಒಲುಮೆಯಿಂದ ಮಾತನಾಡಿ ನನ್ನ ಬಳಿ ಇದ್ದ ಜ್ಯೂಸ್ ಬಾಟಲ್ ದಾಹವೆಂದು ತೆಗೆದಿದ್ದೆ. ಅವನು ನನ್ನ ಕಂಡಾಗಲೇ ಮರುಳಾಗಿದ್ದ. ಜೊತೆಗೆ ನನ್ನ ಮಾತುಗಳನ್ನ ನಂಬಿದ್ದ. ನಾನು ಅವನ ಜಾಲದಲ್ಲಿ ಸಿಗಬಹುದು ಎಂದು ನಂಬಿ ತಾನೇ ಮೊದಲು ತೆಗೆದುಕೊಂಡು ತನಗೂ ದಾಹವೆಂದು ಕುಡಿದು ಬಿಟ್ಟ. ಅದಾದ 10 ನಿಮಿಷಕ್ಕೆ ತಲೆ ಸುತ್ತಿ ಬಿದ್ದಿದ್ದ. ನಾನು ಅಲ್ಲಿಂದ ಅವನ ಮೊಬೈಲ್ ತೆಗೆದುಕೊಂಡು ಹೇಗೋ ತಪ್ಪಿಸಿಕೊಂಡು ಬಂದಿದ್ದೆ. ಸ್ಟೇಡಿಯಂ ಖಾಲಿ ಇದ್ದ ಕಾರಣ ತಿಳಿದೇ ಅವನ ಮಾತಿಗೆ ಒಪ್ಪಿದ್ದೆವು ನಾನು ಪೀಟರ್. ಹಾಗಾಗಿ ಸುಸಲಿತವಾಯಿತು ನಮ್ಮ ಯೋಜನೆ. ಬಂದ ತಕ್ಷಣ ಅಮ್ಮನಿಗೆ ತಿಳಿಸಿದೆ. ಅಮ್ಮ ಸಹ ಯಾರಿಗೂ ಹೇಳದೆ ಸೀದಾ ಅವರಿಗೆ ತಿಳಿದ ಹೈಯರ್ ಪೊಲೀಸ್ ಆಫೀಸರ್ಗೆ ಕರೆ ಮಾಡಿ ವಿಷಯವನ್ನ ಮುಟ್ಟಿಸಿದರು. ಹೀಗೆ ಅವನನ್ನ ಬಂಧಿಸಿದ್ದು ಆಗಿತ್ತು. ರಂಗನಾಥ್ ಸರ್ ತಾನಾಗಿಯೇ ಶಾಲೆ ಬಿಟ್ಟು ಹೋಗಿದ್ದರು. ಇದಾದ 2 ತಿಂಗಳ ಮೇಲೆಯೂ ನಮ್ಮ ಸಂಬಂಧ ಅಮೂಲ್ಯವಾಗಿತ್ತು. ನಾವು ಮಾತನಾಡಿಕೊಳ್ಳುತ್ತಿದ್ದದ್ದು ಬೇರೆ ಯಾರಾದ್ರೂ ನೋಡಿದರೆ ಇವರು ಪ್ರೇಮಿಗಳು ಎನ್ನುವಷ್ಟು ಆತ್ಮೀಯತೆ. ಆದರೆ ನಮ್ಮಲ್ಲಿ ಸ್ನೇಹ ಭಾವವಷ್ಟೇ ಇತ್ತು. ಪೀಟರ್ ನನ್ನೆಲ್ಲ ವಿಷಯಗಳಿಗೂ ಜೊತೆಯಾಗಿದ್ದ. ಅವನೊಬ್ಬ ಮಲೆನಾಡಿನ ಹುಡುಗ. ಅವನ ಹೆಸರು, ಊರು, ಅವನ ಓದನ್ನು ಬಿಟ್ಟರೆ ನನಗೆ ತಿಳಿದದ್ದು ಅವನ ಸ್ನೇಹವಷ್ಟೇ. 3 ತಿಂಗಳ ನಂತರ ಅದೊಂದು ಘಟನೆ ನಡೆಯದೆ ಹೋಗಿದ್ದರೆ ಪೀಟರ್ ನಿಂದಲೂ ದೂರವಾಗುತ್ತಿರಲಿಲ್ಲ. ಅವನ ಸ್ನೇಹ ಕಳೆದುಕೊಳ್ಳುತ್ತಿರಲಿಲ್ಲ. ಹಾಗೆ ನಮ್ಮ ಆಶ್ರಮದಲ್ಲಿ ನಾನು ಕೆಟ್ಟವಳೆಂಬ ಭಾವನೆ ಮೂಡುತ್ತಲೂ ಇರಲಿಲ್ಲ. ಇಷ್ಟೆಲ್ಲ ನೆನಪಿನಲ್ಲಿ ನಾನಿದ್ದೆ. ಮೇರಿ ಮೇಡಂ ಆಶ್ರಮ ತಲುಪಿದ್ದೇ ತಿಳಿಯಲಿಲ್ಲ. ಆಶ್ರಮ ಹಿಂದೆ ಇರುವ ಸ್ಮಶಾನದಲ್ಲಿ ನನ್ನ ಅಂತ್ಯ ಸಂಸ್ಕಾರ ನನ್ನ ಕಣ್ಣ ಮುಂದೆಯೇ ಜರುಗುವ ಭಾಗ್ಯ ಎಂತಹ ಅದೃಷ್ಟವಂತೆ ನಾನು ಅಲ್ಲವೇ? ನೋಡಲೇಬೇಕು, ಏನಾಗಿದೆ ತಿಳಿಯಲೇಬೇಕಲ್ಲ. ನನ್ನ ಸುಂದರವಾದ ಕಾಯ ಬೆಂಕಿಗೆ ಆಹುತಿಯಾಗಿ ಭಸ್ಮವಾಗುವ ಕಾಲ ಸಮೀಪಿಸಿದೆ.